ಎಲ್ಲವೂ ಕೂಡ ಇರಬೇಕು, ಎಲ್ಲರೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಇರೋದಕ್ಕಾಗೋದಿಲ್ಲ. ಈಗ ನೀರಲ್ಲಿ ಮೀನಿಗೆ ಈಜು ಅಂತಂದರೆ ಈಜುತ್ತೆ, ಅದೇ ನೀನು ಮರ ಹತ್ತು ಅಂತಂದರೆ ಅದು ಹತ್ತುತ್ತಾ? ಹಾಗೆ ನಮ್ಮ ಹತ್ರ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಆದರೆ ನಾವು ನಮಗೆ ಇಷ್ಟ ಇಲ್ಲದೆ ಇರೋದನ್ನು ಕೂಡ ಒಪ್ಕೊಂಡು ಅದನ್ನು ಕಲಿಬೇಕಾಗತ್ತೆ. ಯಾಕಂದರೆ ಮುಂದೊಂದು ದಿನ ನಾವು ಮುಂದೆ ಹೋಗಬೇಕು ಅಂತಂದರೆ ಈ ಕಲಿಕೆಯೇ ನಮಗೆ ದೊಡ್ಡ ಅಡಿಪಾಯ ಹಾಕ್ಕೊಡುತ್ತೆ. ಅದಕ್ಕೆ ಅಂತಲೇ ಒಂದು ಎಜುಕೇಷನ್ ಸಿಸ್ಟಮ್ ಅಂತ ಮಾಡಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಡಿಸಿಪ್ಲಿನ್ ಅಂತ ಮಾಡಿದ್ದಾರೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಲ್ವಾ? ಸರಿ, ಈಗ ಇಲ್ಲಿರೋ ಎಲ್ರಿಗೂ ಲೈಫಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಆಸೆ ಇದೆ ಅಲ್ವಾ? ಸಕ್ಸಸ್ಫುಲ್ ಆಗಬೇಕು ಅಂತ. ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು? ಇದು ನಾನು ಎಲ್ಲೇ ಹೋದರೂ ಕೇಳುವ ಮೊದಲ ಪ್ರಶ್ನೆ. ಅದಕ್ಕೂ ಕೂಡ ಕಾರಣ ಇದೆ. ಯಾಕಂದರೆ ಈಗ ಸಕ್ಸಸ್ ಅಂತಂದರೆ ಈಗ ನಾವು ಯಾವುದರ ಹಿಂದೆನೂ ಬಿದ್ದುಬಿಟ್ಟಿದ್ದೀವಿ ಜೀವನದಲ್ಲಿ. ಸೊ ನಿಜವಾದ ಸಕ್ಸಸ್ ಏನು ಅಂತ ಮೊದಲು ಅರ್ಥ ಮಾಡಿಕೊಂಡು ನಾವು ಆಯ್ಕೆ ಮಾಡ್ಕೋಬೇಕಲ್ವಾ? ಓಕೆ, ಸಕ್ಸಸ್ ಅಂದರೆ ಏನು? ಕಾರ್ಡ್ಲೆಸ್ ಮೈಕ್ ಇದೆಯಾ? ನೀವು ಏನೇ ಕೊಟ್ಟರು ಅದು ನಿಮ್ಮ ಡೆಫಿನೇಷನ್ ಆಗಿರುತ್ತೆ, ಅದು ಕರೆಕ್ಟ್ ಆಗಿರುತ್ತೆ. ಆಯಿತಾ? ಯಾಕಂದರೆ ಇದು ನಿಮ್ಮ ಜೀವನ, ಬೇರೆಯವರ ಜೀವನ ಅಲ್ಲ. ತಪ್ಪು ಅನ್ನುವಂಥ ಉತ್ತರನೇ ಇಲ್ಲ ಇಲ್ಲಿ. ನಿಮ್ಮ ಪ್ರಕಾರ ನೀವು ಇಷ್ಟು ವರ್ಷ, ಈಗ 16, 17ನೇ ವಯಸ್ಸಿಗೆ, 15ರ ವಯಸ್ಸಿಗೆ ನೀವು ಅರ್ಥ ಮಾಡಿಕೊಂಡಂತಹ ಸಕ್ಸಸ್, ಯಶಸ್ಸು ಏನು ಅನ್ನೋದನ್ನು ನಾನು ಕೇಳಬೇಕೀಗ. ಹೇಳ್ಬೋದಾ? ಓಕೆ, ಮೈಕ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅಲ್ಲಿಂದ ಹೇಳಿ. ಯಾರಾದರೂ ಕೈ ಎತ್ತಿ. ಅಲ್ಲ, ನೀವು ಮಾತಾಡೋದು ಬೇಡ, ನನ್ನ ಜೊತೆ ಮಾತಾಡಿದರೆ ಸಾಕು. ನೀವು ಅಲ್ಲಿ ಮಾತಾಡಿದರೆ ನನಗೆ ಟೆನ್ಷನ್ ಆಗುತ್ತೆ. ಓಕೆ, ವೆರಿ ಗುಡ್. ಜೋರಾದ ಚಪ್ಪಾಳೆ ಅವರಿಗೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಆನ್ಸರ್ ಹೇಳೋದ್ರ ಮೂಲಕ ಮಾಡ್ತಿದ್ದಾರೆ. ಮೊದಲು ನಾವು ಎದ್ದು ನಿಂತು ತಪ್ಪಿರಲಿ ಸರಿ ಇರಲಿ ಹೇಳೋದಕ್ಕೆ ರೆಡಿ ಆಗಬೇಕು. ಯಶಸ್ಸು ಅಂದರೆ ನಾವು ಮಾಡೋ ಕೆಲಸದಿಂದ ನಮ್ಗೆ ಸಿಗಬೇಕು ತೃಪ್ತಿ, ಸಂತೃಪ್ತಿ ಸಿಗಬೇಕು. ಅದೇ ಯಶಸ್ಸು. ಎಸ್, ಧನ್ಯವಾದಗಳು. ನಾವೇನು ಮಾಡ್ತೀವೋ ಅದರಲ್ಲಿ ನಮಗೆ ಖುಷಿ ಇರಬೇಕು. ಪರ್ಫೆಕ್ಟ್ ಡೆಫಿನೇಷನ್. ಬೇರೆ ಯಾರಾದರೂ ಹೇಳಿ, ಪರವಾಗಿಲ್ಲ. ಯಾಕಂದರೆ ಯಶಸ್ಸು ಅನ್ನೋದಕ್ಕೆ ತುಂಬ ಡೆಫಿನೇಷನ್ ಇದೆ. ಇಲ್ಲಿರೋರಲ್ಲಿ ಎಷ್ಟು ಸಂಖ್ಯೆ ಇದೆ ನೋಡಿ, ಅಷ್ಟು ಸಂಖ್ಯೆಗಿಂತ ಜಾಸ್ತಿ ಡೆಫಿನೇಷನ್ನೇ ಇರ್ಬೋದು. ಈ ಕಡೆಯಿಂದ ಯಾರೂ ಇಲ್ವಾ? ಇಲ್ಲ, ನೀವು ಮಾತಾಡೋದು ಬೇಡ, ನನಗೆ ಕೇಳಿಸೋದಿಲ್ಲ ಅಲ್ಲ ನೀವು ಮಾತಾಡಿದರೆ. ಓಕೆ, ಯಾರಾದರೂ ಇದ್ದೀರಾ? ಏನಾದರೂ ಹೇಳಿ, ಪರವಾಗಿಲ್ಲ, ನಿಮ್ಗೆ ಅನಿಸಿದಂಥ ಉತ್ತರ. ಇಲ್ಲಿದೆ ನೋಡಿ ಸರ್, ಇಲ್ಲಿ ಮುಂದೆ ನೋಡುವ. ಇವರ ಡೆಫಿನೇಷನ್ ಕೇಳುವ ಯಶಸ್ಸಿನ ಬಗ್ಗೆ. ಇಷ್ಟು ಚಿಕ್ಕ ಏಜಿಗೆ ಯಶಸ್ಸನ್ನು ಅರ್ಥ ಮಾಡ್ಕೊಂಡಿರೋದೇ ಒಂದು ಸಾಧನೆ. ಅಪ್ಪ ಅಮ್ಮ ಹಾಗೂ ನಾವು ನಮ್ಮನ್ನು ಇಷ್ಟಪಡುವವರ ಖುಷಿಯೇ ನಮ್ಮ ನಿಜವಾದ ಯಶಸ್ಸು. ನಿಜವಾದ ಯಶಸ್ಸು ಅಂದರೆ ಇನ್ನೊಬ್ಬರ ಖುಷಿಯಲ್ಲಿ ನೀವು ನಿಮ್ಮ ಖುಷಿಯನ್ನು ಕಾಣ್ತೀರಿ. ಹಾಂ, ಸೂಪರ್. ಇದು ಇವರ ಡೆಫಿನೇಷನ್. ನಾವೀಗ ಏನು ನೋಡ್ತೀವಿ ಅಂತಂದರೆ, ಯಶಸ್ಸು ಅಂತಂದರೆ ಕೆಲವರು ಹೇಳ್ತಾರೆ ಹಣ ಗಳಿಸುವುದು ಯಶಸ್ಸು ಅಂತ, ಇನ್ನು ಕೆಲವರು ಹೇಳ್ತಾರೆ ಹೆಸರು ಮಾಡೋದು ಯಶಸ್ಸು ಅಂತ, ಮತ್ತು ಕೆಲವರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡೋದು ಯಶಸ್ಸು ಅಂತ. ಅವ್ರು ಹೇಳಿದ ಹಾಗೆ ಇದರಲ್ಲಿ ಬೇರೆ ಬೇರೆ ಡೆಫಿನೇಷನ್ ಇದೆ. ಕೊನೆಗೆ ನಾವು ಹೇಳ್ಬೋದು, ನಮಗೆ ಖುಷಿ ಕೊಡುವ ಹಾಗೆ ತೃಪ್ತಿದಾಯಕವಾಗಿ ಜೀವನದ ಕೊನೆಯಲ್ಲಿ ನಮ್ಗನ್ನಿಸ್ಬೇಕು ನಾನು ಅಂದ್ಕೊಂಡ ಹಾಗೆ ಬದುಕಿದ್ದೀನಿ ಅಂತ ಅಲ್ವಾ? ಅದರ ಜೊತೆಗೆ ಇನ್ನೊಂದನ್ನು ಸೇರಿಸಬೇಕು. ಯಾಕೆ ಅಂತಂದರೆ, ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಏನೋ ಒಂದು ರೀಸನ್ ಇರುತ್ತೆ. ನೀವೆಲ್ಲ ಈ ಕಾಲೇಜಿಗೆ ಬಂದಿದ್ದೀರಿ ಅಂತಂದರೆ ಓದೋದಕ್ಕೆ ಅಂತ ಬಂದಿದ್ದೀರಿ ಅಲ್ವಾ? ಈಗ ನಮ್ಮ ಭೂಮಿಯಲ್ಲಿ ನಾವು ಮಾತ್ರ ಅಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ಇದ್ದಾರೆ. ಬಟ್ ಮನುಷ್ಯ ತಾನು ಮಾತ್ರ ಇಲ್ಲಿರೋದು ಅಂತ ಅಂದ್ಕೊಂಡಿದ್ದಾನೆ. ಅದೇ ದುರಂತ. ಇಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಿ ನೀವು ಒಂದು ಪರ್ಪೋಸಲ್ಲಿ ಬದುಕ್ತವೆ. ಈಗ ಸೂರ್ಯನನ್ನು ನೋಡಿ, ಅವನ ಪರ್ಪೋಸ್ ಏನು? ಬೆಳಕನ್ನು ಕೊಡಬೇಕು. ನದಿಗಳಿಗೆ ಏನಿದೆ? ನೀರನ್ನು ಕೊಡಬೇಕು ಅನ್ನೋ ಕೆಲಸ. ಗಿಡ ಮರಗಳು ಹಣ್ಣನ್ನು ಕೊಡ್ತವೆ, ಅವಂತೂ ತಿನ್ನೋದೇ ಇಲ್ಲ ಅಲ್ವಾ? ಅದೇ ರೀತಿ ಮನುಷ್ಯನಿಗೂ ಕೂಡ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶ ಏನು ಅಂತಂದರೆ, ತಾನು ಬೆಳೆಯುವುದರ ಜೊತೆಗೆ, ನೀವೇನು ಹೇಳಿದ್ರಿ ನಮಗಿಷ್ಟ ಆಗುವ ಹಾಗೆ ನಾವು ಬದುಕೋದು ಅಂತ, ಆ ರೀತಿ ಬದುಕುವುದರ ಜೊತೆಗೆ ನಮ್ಮ ಸುತ್ತಮುತ್ತ ಇರುವ ಒಂದಿಷ್ಟು ಜನರ ಬದುಕನ್ನು ಸುಂದರವಾಗಿಸೋದು. ಅಂದರೆ
ಚಿಕ್ಕ ಪುಟ್ಟ ಸಹಾಯ, ಅದು ಧನ ಸಹಾಯನೇ ಆಗಬೇಕು ಅಂತಿಲ್ಲ, ಇನ್ನೊಬ್ಬರ ಮುಖದಲ್ಲಿ ನಗು ಅರಳಿಸುವಂಥ ಕೆಲಸ, ಅವರು ಬದುಕು ಕಟ್ಟಿಕೊಳ್ಳೋದಕ್ಕೆ ನಾವೇನು ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡಬಹುದಾದಂತಹ ಕೊಡುಗೆ, ಇದನ್ನು ನಾವು ನಿಜವಾದಂತಹ ಯಶಸ್ಸು ಅಂತ ಹೇಳ್ಬೋದು ಅಂತ. ಸರಿ, ಆ ಯಶಸ್ಸು ಕಾಣಬೇಕು ಅಂತಂದರೆ ನಿಮಗೆಲ್ಲ ಒಂದು ಗುರಿ ಇರಬೇಕಲ್ವಾ? ಕನಸನ್ನು ಕಾಣಬೇಕು, ಏನಾಗಬೇಕು ಅಂತ. ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ಜ್ಞಾನಸುಧದಿಂದ ಹೊರಗಡೆ ಹೋಗ್ತೀರಾ, ಎಲ್ಲಿರಬೇಕು ಅಂತ ನೀವು ಒಂದು ಕನಸನ್ನು ಕಂಡಿದ್ದೀರಾ ಆಲ್ರೆಡಿ? ತಲೆಯಲ್ಲಿದೆಯಾ? ಇದೆ. ಇಲ್ಲದೆ ಇರೋರು ಯಾರಾದರೂ ಇದ್ದೀರಾ? ಪರವಾಗಿಲ್ಲ, ನಿಮ್ಮ ಏಜಿಗೆ ಸಾಧಾರಣ ನಾವೆಲ್ಲ ಯೋಚನೆನೂ ಮಾಡ್ತಿರ್ಲಿಲ್ಲ ಅಷ್ಟು. 25 10 15 ವರ್ಷಗಳ ಹಿಂದೆ ಹೋದರೆ ಅಯ್ಯೋ ಆವಾಗ ನಮಗೆ ನಿಮಗೆ ಗೊತ್ತಿರುವಂಥ ವಿಷಯಗಳು ಆವಾಗಿನ ಕಾಲದಲ್ಲಿ ಇರಲಿಲ್ಲ, ಈ ರೀತಿ ಟೆಕ್ನಾಲಜಿ ಅಂತೆಲ್ಲ. ಸೊ ಎಲ್ಲರೂ ಯೋಚನೆ ಮಾಡಿದ್ದೀರಾ. ಆದರೆ ಈ ಗುರಿ ಇದೆ ಅಲ್ವಾ, ಈ ಗುರಿಯನ್ನು ಡಿಸೈಡ್ ಮಾಡುವಾಗ ನೀವು ನಿಮಗೆ ಬೇಕಾಗಿರೋದನ್ನು ಡಿಸೈಡ್ ಮಾಡಿ, ಸಮಾಜದ ಗುರಿಯನ್ನು ನಿಮ್ಮ ಗುರಿ ಜೊತೆ ಕಂಪೇರ್ ಮಾಡ್ಕೊಂಡು ಹೋಗೋದಲ್ಲ. ನೀವೇನು ಮಾಡಬೇಕು, ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಗುರಿಯನ್ನು, ಇಷ್ಟು ದಿನ ನೀವೇನು ಮಾಡಿದಿರೋ ಗೊತ್ತಿಲ್ಲ, ನನ್ನದೊಂದು ರಿಕ್ವೆಸ್ಟ್ ಇದೆ, ಗುರಿಯನ್ನು ಬರೆದಿಡಿ. ಏನು ಮಾಡ್ಬೇಕು ಹೇಳಿ? ಪೆನ್ ತಗೊಂಡು, ಯಾರಾದರೂ ಇಲ್ಲಿ ಡೈರಿ ಬರೆಯುವಂಥ ಅಭ್ಯಾಸ ಇಟ್ಕೊಂಡಿದ್ದೀರಾ? ವಾವ್, ಫಸ್ಟ್ ಟೈಮ್ ನಾನು ಈ ರೀತಿ ಪ್ರಶ್ನೆ ಕೇಳಿದಾಗ ಇಷ್ಟು ದೊಡ್ಡ ಒಂದು ಮೊತ್ತದಲ್ಲಿ ಆನ್ಸರ್ ಸಿಕ್ಕಿದ್ದು. ಆ ಡೈರಿಯಲ್ಲಿ ಬರೆದಿಡಿ, 2026ರಲ್ಲಿ ನನ್ನ ಗುರಿ ಇಷ್ಟು ರ್ಯಾಂಕ್ ತಗೊಳ್ಳೋದು, ಇಷ್ಟು ಮಾರ್ಕ್ಸನ್ನು ತೆಗೆಯೋದು, 5 ವರ್ಷ ಆದಮೇಲೆ ಇಂಥ ಸ್ಥಾನದಲ್ಲಿ ಇರೋದು, ಒಂದು 6 ವರ್ಷ ಆದಮೇಲೆ ಜ್ಞಾನಸುಧ ಕಾಲೇಜಿಗೆ ವಾಪಸ್ ಬಂದು ಈ ಸ್ಟೇಜಲ್ಲಿ ನಿಂತ್ಕೊಂಡು ಇದೇ ರೀತಿ ಇಲ್ಲಿರೋ ಮಕ್ಕಳ ಮುಂದೆ ಮಾತಾಡೋದು. ಇದೆಯಾ? ಸೇರಿಸ್ಬೋದಾ ಇದನ್ನ? ಯಾಕಾಗೋದಿಲ್ಲ? ಆಗತ್ತಲ್ಲ? ಆಗತ್ತಾ? ಎಸ್, ಇದು ನಾನು ಇವತ್ತು ಇಲ್ಲಿದ್ದೀನಿ, ಆದರೆ ಇಲ್ಲೇ ಇರೋದಲ್ಲ, ನಾನು ನಾಳೆ ಇಲ್ಲಿಗೆ ಬರ್ತೀನಿ ಅಂತ ನೀವೇನಾದರೂ ಕನಸು ಕಂಡ್ರೆ ಬಹುಶಃ ನಿಮ್ಮ ಶಿಕ್ಷಣ ಸಂಸ್ಥೆ, ನಿಮ್ಮ ಶಿಕ್ಷಕರು, ನಿಮ್ಮ ಪೇರೆಂಟ್ಸ್ ಅವರೆಲ್ಲರಿಗೂ ಒಂದು ಹೆಮ್ಮೆ. ಅಷ್ಟೇ ಅಲ್ಲ, ದೇಶಕ್ಕೂ ಕೂಡ ಅದೊಂದು ದೊಡ್ಡ ಕೊಡುಗೆ. ಸುಮ್ಮನೆ ಓದೋದು ಬರೆಯೋದು ಎಲ್ಲರೂ ಇದ್ದಾರೆ, ನಾವು ಇದ್ದೀವಿ, ಅವ್ರ ಜೊತೆ 10ರ ಜೊತೆ 11 ಅನ್ನೋ ಥರ ಬದುಕೋದು ಬೇಡ. ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಬದುಕಬೇಕು ಅಂತಂದರೆ ಒಂದು ಗುರಿ ಇರಲಿ. ಇವತ್ತೇ ರಾತ್ರಿ ಈ ಪ್ರೋಗ್ರಾಮ್ ಮುಗಿಸಿ ಹೋಗ್ತಿರಲ್ಲ, ಬರೆದಿಡಿ, 2030ರಲ್ಲಿ ನಾನು ಈ ಸ್ಥಾನದಲ್ಲಿ ಇರ್ತೀನಿ. 1 2 3 4 ನಂಬರ್ ಹಾಕಿ, 10 ಇದ್ದರೆ 10 ಬರೀರಿ. ಎಷ್ಟು ಕನಸಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ರಿಸರ್ಚ್ ಮಾಡಿದ್ರಂತೆ, ನೀವು ಬರೆದಿಡುವಂತಹ ನಿಮ್ಮ ಕನಸುಗಳು, ಬರೆದ ತಕ್ಷಣ ನಿಮ್ಮ ಬ್ರೈನ್ ಅದನ್ನು ರಿಜಿಸ್ಟರ್ ಮಾಡುತ್ತೆ. 43%ನಷ್ಟು ಕನಸುಗಳು ಅದನ್ನು ಸಾಧಿಸಿದ ಹಾಗೆ. ಅಂತಂದರೆ ಅರ್ಧರ್ಧ ಕೆಲಸ ಆಗ್ತಾ ಬಂತಲ್ಲಿ, ಇನ್ನು ಉಳಿದದ್ದೇನಿದ್ರು ನೀವು ಮಾಡೋದು, ಬರೀ ಬರೆದಿಟ್ಟು ತಲೆದಿಂಬಡಿ ಹಾಕಿ ಮಲ್ಕೊಳ್ಳೋದಲ್ಲ, ಅದನ್ನು ಪ್ರತಿದಿನ ಏನು ಮಾಡಬೇಕು ಅಂತ ಫೋಕಸ್ ಮಾಡೋದು. ಅದಕ್ಕೆ ಹೇಗೆ ಫೋಕಸ್ ಮಾಡೋದು? ಈಗ ಇಲ್ಲೆಲ್ಲ 5 ಗಂಟೆಗೆ ಹೇಳೋರೇ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಲ್ಲ. 6 ಪರವಾಗಿಲ್ಲ, ಓಕೆ, 6 o'clock ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಎದ್ದ ತಕ್ಷಣ ಒಂದು ಸಲ ಆ ಗುರಿಯನ್ನು ನೋಡೋದು, ನೀವೇನು ಮಾಡಬೇಕು. ಆಗ ನಿಮಗೆ ಬ್ರೈನ್ ಹೇಳುತ್ತೆ, ಏಯ್ ಇನ್ನೂ ಮಲಗಬೇಡ, ಓದು, ಯಾಕಂದರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ನೀನು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಿನ್ನ ಗುರಿ ಈಡೇರೋದಕ್ಕೆ ಸಾಧ್ಯ ಅಂತ. ನಮ್ಮ ಬ್ರೈನ್ ಹೇಗೆ ಗೊತ್ತಾ, ಈ ಸುಪ್ತ ಮನಸ್ಸು ನಾವೇನು ಅನ್ಕೋತೀವೋ ಅದನ್ನು ನಿಜ ಮಾಡುತ್ತೆ. ನಿಮ್ಮಲ್ಲಿ ಇಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸಂಜೆ ಹೊತ್ತಿಗೆ ಕೆಟ್ಟ ಮಾತುಗಳನ್ನು ಆಡಬಾರ್ದು ಅಂತ. ಇನ್ನು ಕೆಲವರು ಕೆಟ್ಟ ಮಾತುಗಳನ್ನು ಆಡಲೇಬಾರ್ದು ಅಂತ ಹೇಳ್ತಾರೆ. ನೆಗೆಟಿವ್ ಮಾತುಗಳು ಅಂದರೆ, ನನಗಾಗೋದಿಲ್ಲ, ನನಗೆ ಮ್ಯಾಥ್ಸ್ ಕಷ್ಟ, ನನಗೆ ಫಿಸಿಕ್ಸ್ ಕಷ್ಟ, ಅಯ್ಯೋ ನಾನು ಎಷ್ಟು ಓದಿದ್ರೂ ನನಗೆ ತಲೆಯಲ್ಲಿ ಉಳಿಯೋದೇ ಇಲ್ಲ, ಈ ಮಾತುಗಳನ್ನು ಬಿಟ್ಟುಬಿಡಿ, ನಿಮ್ಮ ಡಿಕ್ಷನರಿಯಿಂದ ಡಿಲೀಟ್ ಮಾಡಿ ಅದನ್ನು. ಯಾಕಂದರೆ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ, ಅದಕ್ಕೆ ಫೀಡ್ ಮಾಡ್ತಾ ಇದ್ದೀವಿ. ಹೌದು, ನಿನಗೆ ಓದಿದ್ದೆಲ್ಲ ಮರ್ತೋಗುತ್ತೆ, ಹೌದು ನಿನ್ನ ಕೈಲಿ ಆಗೋದಿಲ್ಲ, ನಿನ್ನ ಕತೆ ಇಷ್ಟೇ. ಇಲ್ಲ, ಯಾಕಾಗೋದಿಲ್ಲ ಚಾಲೆಂಜ್ ಮಾಡಿ, ಆಗತ್ತೆ ಅಂತ ಅಂದ್ಕೊಳ್ಳಿ. ಪಾಸಿಟಿವ್ ಥಿಂಕಿಂಗ್ ನಿಮ್ಮಲ್ಲಿ ಇರಬೇಕಾದಂತಹ ಒಂದು ಮುಖ್ಯವಾದಂಥ ಸ್ಟ್ರೆಂತ್. ಯಾಕಂದರೆ ಮನುಷ್ಯನ ಒಂದು ಬ್ರೈನ್ ಯಾವ ಥರ ಡಿಸೈನ್ ಆಗಿದೆ ಗೊತ್ತಾ, ಯಾವಾಗಲೂ ಫಸ್ಟು ನೆಗೆಟಿವ್ ಸೈಡ್ ಯೋಚನೆ ಮಾಡುತ್ತೆ. ಯಾಕಂದರೆ ನಮ್ಮ ಜೆನೆಟಿಕ್ಸ್ ಅಂತ ಇರುತ್ತಲ್ವ, ಆ ಜೀನ್ಸಲ್ಲಿ ಆದಿಮಾನವನನ್ನು ಯೋಚನೆ ಮಾಡಿ. ಅವನು ಕಾಡಲ್ಲಿ ವಾಸ ಮಾಡ್ತಾ ಇದ್ದ. ಕಾಡಲ್ಲಿ ವಾಸ ಮಾಡ್ತಾ ಇದ್ದಾಗ ಅವನ ಜೀವನ ಹೇಗಿತ್ತು? ಪ್ರತಿದಿನ ಕಾಡು ಪ್ರಾಣಿಗಳು ಅಟ್ಟಿಸ್ಕೊಂಡು ಬರ್ತಾ ಇದ್ವು. ಆ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಒಂದೇ ಅವನ ಜೀವನದ ಗುರಿ. ಈಗ ನೀವೇನೋ ನೆಕ್ಸ್ಟ್ 5 ವರ್ಷ ಆದಮೇಲೆ ನಾನು IAS ಆಫೀಸರ್ ಆಗಬೇಕು, ಇಲ್ಲ ನಾನೊಂದು ಇಂಜಿನಿಯರ್ ಆಗಬೇಕು, ನಾನೊಂದು ಡಾಕ್ಟರ್ ಆಗಬೇಕು ಅಂತ ನೀವೇನು ಕನಸನ್ನು ಕಾಣ್ತೀರಿ ನೋಡಿ, ಆ ಥರ ಆದಿಮಾನವನಿಗೆ ಆ ಥರ ಕನಸೆಲ್ಲ ಇದ್ದಿದ್ದಲ್ಲ. ಅವನಿಗೆ ಆ ದಿನ ಅವನ ಹೊಟ್ಟೆ ತುಂಬಬೇಕು, ಜೊತೆಗೆ ಅಲ್ಲಿ ಬರುವಂಥ ಎಲ್ಲ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೋಬೇಕು. ಆ ಬ್ರೈನ್ ಏನು ಹೇಳುತ್ತೆ,
ನೋಡು 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 ಹುಲಿ ಎಲ್ಲೋ ಕೂಗ್ತಾ ಇದೆ, ಹುಷಾರು, ನೀನೀಗ ಆ ಹುಲಿಯಿಂದ ಬಚಾವಾಗಬೇಕು ಅಷ್ಟೇ. ಈ ರೀತಿ ಅವನಿಗೆ ಆ ನೆಗೆಟಿವಿಟಿ ಜೊತೆ ಹೋರಾಟ ಮಾಡ್ತಾ ಮಾಡ್ತಾ ಬಂದಂಥ ಬ್ರೈನ್ ಇವತ್ತಿಗೂ ಕೂಡ ಮನುಷ್ಯನಿಗೆ ಪಾಸಿಟಿವ್ಗಿಂತ ಮೊದಲು ನೆಗೆಟಿವ್ ಕಿವಿಗೆ ಹೋಗುತ್ತೆ. ಆದರೆ ನಾವು ನಮ್ಮ ಹೋರಾಟ ಹೇಗಿರಬೇಕು ಅಂತಂದರೆ ನೆಗೆಟಿವ್ ಸೈಡಿಗಿಡಿ, ಪಾಸಿಟಿವ್. ನಾನೀಗ ನಿಮ್ಮ ಹತ್ರ ಜಗತ್ತನ್ನು ಗೆಲ್ಲೋದಕ್ಕಾಗತ್ತಾ ನಿಮಗೆ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಿರುತ್ತೆ? ಎಸ್, ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು. ಯಾಕಂದರೆ ಈ ಎಸ್ ಅಂತ ಹೇಳುವಾಗಲೂ ಒಂದು ಆತ್ಮವಿಶ್ವಾಸ ಇರಬೇಕು. ಯಾರಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ ಹೇಗಿದ್ದೀರಾ ಅಂತ ಕೇಳಿದಾಗ ಹಾಂ ಚೆನ್ನಾಗಿದ್ದೀನಿ, ಈ ಟೋನ್. ಇನ್ನೊಂದು ಸೂಪರ್, ಫಸ್ಟ್ ಕ್ಲಾಸ್, ನನಗೇನೋ ಆರಾಮಾಗಿದ್ದೀನಿ. ಅಬ್ಸರ್ವ್ ಮಾಡಿದ್ರಾ? ಸ್ಟಾರ್ಟಿಂಗಲ್ಲಿ ಹೀಗಿತ್ತು, ಆಮೇಲೆ ಹೀಗಾಯಿತು, ಆಮೇಲೆ ಹೀಗಾಯಿತು, ಆಮೇಲೆ ಹೀಗಾಯಿತು. ಎದುರುಗಡೆ ಇರುವವನಿಗೆ ಒಂದು ಸಲ ಹೆದರಿಕೆ ಆಗಿಬಿಡ್ಬೇಕು, ಜಲಸ್ಸು ಬಂದುಬಿಡುತ್ತೆ. ಒಬ್ಬ ಇವನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ, ಎಕ್ಸಾಮ್ ಟೆನ್ಷನೇ ಇಲ್ವಲ್ಲ ಇವನಿಗೆ ಅಂತ. ಅಂದರೆ ನಾವು ನಮ್ಮನ್ನು ಮೊದಲು ಸರಿ ಮಾಡ್ಕೋಬೇಕು, ಫಸ್ಟ್ ರಿಪೇರಿ. ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂಥ ಮಾತುಗಳಲ್ಲಿ ನನಗೆ ತುಂಬ ಇಷ್ಟ ಆಗೋದದೇ. ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ನಿಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾರೆ ಅವರು. ಒಂದು ಸ್ವಲ್ಪ ಹೊತ್ತು ನಿಮಗೆ ಟೈಮ್ ಕೊಡಿ. ನಿಮಗೆ ನೀವು ಟೈಮ್ ಕೊಡಲಿಲ್ಲ ಅಂದರೆ ಜಗತ್ತಿನ ಒಬ್ಬ ಎಕ್ಸಲೆಂಟ್ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡುವಂತಹ ಅವಕಾಶವನ್ನು ನೀವು ಮಿಸ್ ಮಾಡಿಕೊಂಡ ಹಾಗೆ ಅಂತ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ, ಜಗತ್ತಿನ ಎಕ್ಸಲೆಂಟ್ ವ್ಯಕ್ತಿ ಯಾರು? ನಾವೇ. ಮೊದಲು ನಮ್ಮ ಮೈಂಡ್ ವಾಯ್ಸ್ ಕೇಳಬೇಕು, ಅದೇನು ಹೇಳುತ್ತೆ ಅಂತ. ನೀವು ಗುರಿಯನ್ನು ಡಿಸೈಡ್ ಮಾಡುವಾಗಲೂ ಹಾಗೆ, ಓಕೆ ನೀವೇನೋ ಆಗಬೇಕು ಅಂತ 5 ವರ್ಷ ಆದಮೇಲೆ ನೀವೇನು ಆಗಬೇಕು ಅಂತ ಬರೆದಿದ್ದೀರಲ್ಲ, ಅದನ್ನು ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ? ಎಸ್, ಹೌದು, ನೀನು ಇಲ್ಲೇ ಇರಬೇಕಾಗಿರೋದು, ನಿನ್ನ ಪೊಸಿಷನ್ ಇದೆ ಅಂತ ಹೇಳ್ತಿದೆ ಅಂತಂದರೆ ಅದನ್ನು ಕೇಳುವಂತಹ ತಾಳ್ಮೆ ನಿಮ್ಮಲ್ಲಿರಬೇಕು. ಇದೆಲ್ಲ ಒಂದೇ ಸಲ ಆಗೋದಿಲ್ಲ, ಆಯಿತಾ? ತುಂಬ ಪೇಷನ್ಸ್ ಬೇಕಾಗುತ್ತೆ, ನಿಮ್ಮ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಪ್ರತಿದಿನ ನೀವು ವರ್ಕ್ ಮಾಡುವಂಥದ್ದು ಓದೋದು ಅಷ್ಟೇ ಅಲ್ಲ, ನಿಮ್ಮ ಸಂಘ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಕೂಡ ಹಾಗೇ ಇರಬೇಕು. ಈ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಷ್ಟೇ ಅಲ್ಲ, ನೀವು ಈಗ ನಿಮ್ಮ ಕೈಲಿ ಮೊಬೈಲ್ ಇಲ್ಲ, ಬಹುಶಃ ಮೊಬೈಲ್ ಇದ್ದಿದ್ರೆ ಅದು ಬರ್ತಿತ್ತು. ಮೊಬೈಲಲ್ಲಿ ನಾವು ನೋಡುವಂಥ ಕಾರ್ಯಕ್ರಮಗಳು, ನಮ್ಮ ಜೊತೆ ಮಾತಾಡುವಂಥ ವ್ಯಕ್ತಿಗಳು, ನಾವು ಓದುವಂತಹ ವಿಚಾರಗಳು, ಇದೆಲ್ಲ ನಮ್ಮ ಜೀವನವನ್ನು ಡಿಸೈಡ್ ಮಾಡ್ತಾವಂತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ. ಈಗ ನಿಮಗೆ ಫ್ರೆಂಡ್ಸ್ ಇರ್ತಾರಲ್ಲ, ಎಲ್ರಿಗೂ ಫ್ರೆಂಡ್ಸ್ ಇದ್ದಾರೆ ಅಲ್ಲ, ಇಲ್ಲಿ ಫ್ರೆಂಡ್ಸ್ ಇಲ್ಲದೆ ಇರೋರು ಯಾರಾದರೂ ಇದ್ದೀರಾ? ನಿಮಗಿರುವಂಥ ಫ್ರೆಂಡ್ಸನ್ನೆಲ್ಲ ನೀವು ಲೆಕ್ಕಾಚಾರ ಮಾಡಿ ಅವ್ರಿಗೆ ಒಂದೊಂದು ಹೆಸರು ಕೊಡಬೇಕಾಯ್ತಾ? ಈಗ A B C D E, ಓಕೆ? 5 ಜನ ಫ್ರೆಂಡ್ಸ್ ಇದ್ದರೆ ABCDE ಅಂತ ಹೆಸರು ಕೊಡಿ. ಇಲ್ಲ ನಿಮ್ಮ ಫ್ರೆಂಡ್ ಹೆಸರು ಗೊತ್ತಿದೆ ಅಲ್ಲ ನಿಮಗೆ, ಆ ಹೆಸರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವ್ರಿಗೀಗ ಮಾರ್ಕ್ಸ್ ಕೊಡಬೇಕು, ಓಕೆ? ಆ ಮಾರ್ಕ್ಸ್ ಹೇಗೆ ಹಾಕ್ತೀರಾ ನೋಡಿ. ಈಗ ನಿಮ್ಮ A ಫ್ರೆಂಡ್ ಯಾವಾಗ ನೋಡಿದರೂ ಓದುವುದು ಬಿಟ್ಟರೆ ಬೇರೆ ಗುರಿಗಳು, ಬೇರೆ ಯೋಚನೆಗಳು ತಲೆಗೆ ಬರೋದಿಲ್ಲ. ಯಾವಾಗಲೂ ಹೇಳ್ತಿರ್ತಾರೆ, ಅಪ್ಪ ಅಮ್ಮ ಇಲ್ಲಿ ಕಳಿಸಿದ್ದಾರೆ, ಟೈಮ್ ವೇಸ್ಟ್ ಮಾಡಬಾರ್ದು, ಓದಬೇಕು, ಅವ್ರಿಗೆ ಖುಷಿ ಕೊಡಬೇಕು, ಅವರು ನನ್ನ ಮಗ ನನ್ನ ಮಗಳು ಅಂತ ಹೆಮ್ಮೆಯಿಂದ ತಲೆ ಎತ್ಕೊಂಡಿರ್ಬೇಕು, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಈ ಥರ ಅನ್ಕೋತಾ ಇರ್ತಾನೆ ನಿಮ್ಮ A ಫ್ರೆಂಡ್. ಓಕೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಒಂದು 95 ಕೊಡುವ? ಹಾಂ. ಬಿ ಹೇಗೆ ಅಂತಂದರೆ ಓದೋದ್ರಲ್ಲಿ ಒಂದು 70-80 ರೇಂಜು, 90 ಅಲ್ಲ 70-80. ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಸಹ ಇಂಟ್ರೆಸ್ಟ್ ಇದೆ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಇದರಲ್ಲೂ ಅಷ್ಟೇ ಇದ್ದಾರೆ. ಸ್ವಲ್ಪ ಸೀರಿಯಸ್ನೆಸ್ ಇದೆ, ಆದರೆ ಆ ಎಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಕಮ್ಮಿ, ಆದರೂ ಪರವಾಗಿಲ್ಲ. ಅಂದರೆ ನಾವು ಡಿಲೀಟ್ ಮಾಡೋ ಹಾಗೆ ಇಲ್ಲ, ಅವ್ರಿಗೆ ಒಂದಿಷ್ಟು ಮಾರ್ಕ್ಸ್ ಕೊಡುವ. ಓಕೆ, ಒಂದು ಅವನಿಗೆ 95 ಕೊಟ್ಟಿದ್ದೀರಾ, ಇವ್ರಿಗೆ 90 ಅಂತ ಕೊಡಿ. ಸಿ ಫ್ರೆಂಡ್ ಹೇಗೆ ಅಂತಂದರೆ, ಅಯ್ಯೋ ಮನೇಲಿ ಇಲ್ಲಿ ಓದು ಹೋಗು ಅಂತ ಕಳಿಸಿದ್ದಾರೆ, ಇಲ್ಲಿ ಸ್ಕೂಲಲ್ಲಿ ಅಲ್ಲ ಕಾಲೇಜಲ್ಲಿ ಟೀಚರ್ಸು ಹಾಗೆ, ಇದು ನಿಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟ್ ಮಕ್ಕಳೇ, ಈ ಟರ್ನಿಂಗ್ ಪಾಯಿಂಟಲ್ಲಿ ನೀವೇನಾದರೂ ದಾರಿ ತಪ್ಪಿದರೆ ನೀವು ಮುಂದೆ ಉದ್ಧಾರ ಆಗೋದೇ ಇಲ್ಲ, ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಓದಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅಯ್ಯೋ ಎಲ್ಲೆಲ್ಲಿಂದ ಬರ್ತಾರೆ, ಅವರು ಸಹ ಅದೇ ಹೇಳೋದು, ನಿಮ್ಮ ಟರ್ನಿಂಗ್ ಪಾಯಿಂಟ್, ಇದು ಬಿಟ್ಟರೆ ನಿಮಗೆ ಬೇರೆ ದಾರಿಯೇ ಇಲ್ಲ, ಇದು ಎಂಥ ಕಾಲೇಜಾ ಜೈಲಾ ಅಂತ. ಆ ಥರ ಫೀಲಿಂಗನ್ನು ಮಾಡಿಕೊಂಡು ಅವರು ಒಂದು ಹೆಜ್ಜೆ ತಪ್ಪು ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ ಉದಾಸೀನ ತೋರಿಸ್ತಾರೆ ಓದೋದ್ರಲ್ಲಿ. ಅಯ್ಯೋ ಓದಬೇಕಲ್ಲ ಅಂತ ಓದೋದು, ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಎಷ್ಟು ಪಾಸ್ ಆಗ್ತಾರೆ ಅವರು? ಹಾಂ, 70. ಓಕೆ. ಆಮೇಲೆ ಇನ್ನೊಂದು ವರ್ಗ, ಇದು ಹೇಗೆ ಅಂತಂದರೆ ತಾನೂ ಏನೂ ಮಾಡೋದಿಲ್ಲ, ಬೇರೆಯವ್ರಿಗೂ ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನೊಬ್ರು ಯಾರು ಓದ್ತಾ ಇದ್ದಾರೆ, ನಾಳೆ ಓದ್ಬೋದು ಬಾ, ಎಕ್ಸಾಮಿಗೆ ಇನ್ನೂ ದಿನ ಇದೆ ಅಲ್ಲ, ಈಗಲೇ ಯಾಕೆ ಓದ್ತೀಯಾ ಅಂತ. ಡಿ, ಇವರಿಗೆ ನಾನಾದರೆ ಒಂದು 35 ಕೊಡ್ತೇನೆ, ನೀವೆಷ್ಟು ಕೊಡ್ತೀರಾ? 0. ಅಬ್ಬಾ, ನೀವೇನಾದರೂ ಟೀಚರ್ಸ್ ಆದರೆ ಭಾರಿ ಕಷ್ಟ ಇದೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಥರ. ಹೋಮ್ವರ್ಕ್ ಟೀಚರಿಗೆ ಮರ್ತೋಗಿರ್ತದೆ, ನೀವು ನೆನಪು ಮಾಡ್ತೀರಾ, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದೀರಾ ಒಂದು ಸ್ವಲ್ಪ ನೋಡಿ ಅಂತ.
ಆ ಕ್ಯಾಟಗರಿಯಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಸೊ ಈಗ ಈ ಮಾರ್ಕ್ಸನ್ನು ಮಾಡಿ ಆಯಿತಾ. ಇನ್ನೊಬ್ಬರು ಅವರಿಗೆ ಜೀವನದಲ್ಲಿ ಎಲ್ಲದಕ್ಕೂ ಕಂಪ್ಲೇಂಟ್ಸ್ ಆಯಿತಾ. ಅಂದರೆ ನನಗೆ ನನ್ನ ಅಪ್ಪ ಅಮ್ಮ ನಾನು ಹೇಳಿದ್ದೆಲ್ಲ ಮಾಡೋದಿಲ್ಲ, ನನಗೆ ನಮ್ಮ ಮನೇಲಿ ಸಪೋರ್ಟ್ ಮಾಡೋದಿಲ್ಲ, ಎಲ್ಲ ಉಲ್ಟಾ. ಆ್ಯಂಡ್ ಇಲ್ಲಿ ಟೀಚರ್ ಸಹ ಹಾಗೆ, ನಾನು ಏನೇ ಮಾಡಿದ್ರೂ ತಪ್ಪು ಅಂತಲೇ ಹೇಳ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಜಗತ್ತೇ ಅವರಿಗೆ ನೆಗೆಟಿವ್ ಆಗಿ ಕಾಣುತ್ತೆ. ಇವರು ಇನ್ನೊಂದು ಕ್ಯಾಟಗರಿ, ಇವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ, ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಲೂ ಇಲ್ಲ, ಒಟ್ಟಾರೆ ಇಲ್ಲಿದ್ದಾರೆ, ಓದ್ತಾರೆ ಅಷ್ಟೇ. ಸೊ ಇವರಿಗೊಂದು ಮಾರ್ಕ್ಸ್. ಈಗ A+B+C+D+E ಮಾಡಿ, ಮನಸ್ಸಲ್ಲಿ ಮಾಡಿ, ಸೇರಿಸಿದ್ರಾ? ಡಿವೈಡೆಡ್ ಬೈ, ನಿಮಗೆ 5 ಜನ ಫ್ರೆಂಡ್ಸ್ ಇದ್ದರೆ 5ರಿಂದ ಡಿವೈಡ್ ಮಾಡಿ, 3 ಜನ ಫ್ರೆಂಡ್ಸ್ ಇದ್ದರೆ 3ರಿಂದ ಡಿವೈಡ್ ಮಾಡಿ, ಇಬ್ಬರೇ ಇದ್ದರೂ ಓಕೆ 2ರಿಂದ ಡಿವೈಡ್ ಮಾಡಿ, ಒಬ್ಬರೇ ಆಗೋದಿಲ್ಲ ಬಿಡಿ, ಎವರೇಜ್ ತೆಗೆಯೋದು. ಸೈನ್ಸ್ ಸ್ಟೂಡೆಂಟ್ ನಿಮ್ಗೆ ಗೊತ್ತೇ ಇದೆ ಬಡಿ. ಒಂದು ಆನ್ಸರ್ ಬಂತಾ? ಎಷ್ಟು ಬಂತು? ಎಷ್ಟು ಬಂತು? ಯಾರಾದರೂ ಓಪನ್ ಆಗಿ ಹೇಳ್ಬೋದಾ? 90, 80, 65. ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಿಮಗೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಬಂದಿರುವಂತಹ ಮಾರ್ಕ್ಸ್ ಅದು ನಿಮ್ಮ ಮಾರ್ಕ್ಸ್ ಆಗಿರುತ್ತೆ. ನೀವು ಎಕ್ಸಾಮಲ್ಲಿ ತೆಗೆಯೋ ಮಾರ್ಕ್ಸ್ ಅಲ್ಲ, ಜೀವನದ ಮಾರ್ಕ್ಸ್. ಅಂದರೆ ಆ ವ್ಯಕ್ತಿಯ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ಕಳೀತಾ ಇದ್ದೀರಿ ಅಂತಂದರೆ ಆ ಎಲ್ಲ ಗುಣಗಳು ನಿಮ್ಮಲ್ಲಿ ಬರುತ್ತೆ. ಸಾಧ್ಯ ಆದರೆ ಅವರನ್ನು ನಾವು ಬದಲಾಯಿಸೋಣ, ನೀನು ಓದು ನಾನು ಓದ್ತೀನಿ ಅನ್ನೋ ತರಹ. ಜೊತೆಗೆ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ರೆ ಮತ್ತೆ ಅದು ಮರಳಿ ವಾಪಸ್ ಸಿಗೋದಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಿಮಗೆ ಅಂಬಾನಿಯವರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಟೋರಿ ಇದೆ, ಅದು ಎಷ್ಟರ ಮಟ್ಟಿಗೆ ಸತ್ಯವ ಸುಳ್ಳ ಅಂತ ನಾವು ಟೆಸ್ಟ್ ಮಾಡಬೇಕು. ಬಿಟ್ಟರೆ ಈಗ ನಾನು ಹೇಳಿದಾಗ ನಿಮಗೆ ಖಂಡಿತವಾಗಿಯೂ ಅದನ್ನು ಕೇಳಬೇಕು, ಅಳವಡಿಸ್ಕೊಳ್ಬೇಕು ಅಂತ ಅನ್ನಿಸ್ಬೋದು. ಅವ್ರು ಯಾವಾಗಲೂ ಅವ್ರಿಗೊಂದು ಆಪ್ಷನ್ ಇತ್ತಂತೆ, ಯಾರು ಧೀರುಭಾಯಿ ಅಂಬಾನಿ ಅವರಿಗೆ ಟೀ ಟೈಮಲ್ಲಿ ಟೀ ಕುಡಿಯುವಂಥ ಒಂದು ಆಪ್ಷನ್ ಇರುತ್ತಲ್ವ, ಆ ಟೈಮಲ್ಲಿ ಅವರಿಗೆ ಅಲ್ಲಿ 50 ಪೈಸೆಗೇನೋ ಟೀ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವ್ರೇನು ಮಾಡ್ತಿದ್ರು ಅಂತಂದರೆ ಅವರ ಫ್ರೆಂಡ್ಸ್ ಜೊತೆ ಆ ಒಂದು 50 ಪೈಸೆ 4 ಆಣೆ ಕೊಟ್ಟು ಟೀ ಕುಡಿಯೋದಕ್ಕಿಂತ ಪಕ್ಕದಲ್ಲೇ ಇದ್ದಂತಹ ಒಂದು ಐಷಾರಾಮಿ ಹೋಟೆಲ್ಗೆ ಹೋಗಿಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟು ಟೀ ಕುಡಿತಾ ಇದ್ರಂತೆ. ಆಗ ಅವರ ಫ್ರೆಂಡ್ಸ್ ಎಲ್ಲ ಅವರನ್ನು ಕೇಳ್ತಾ ಇದ್ರಂತೆ, ಅಲ್ಲ ಮಾರಯ್ಯ ಸುಮ್ಮನೆ ನಿಂಗೆ ಬರೋ ಸಂಬಳ ಇಷ್ಟು. ಅವರು ಒಂದು ಕಾಲದಲ್ಲಿ ಬೇರೆಯವರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಮಯ, ಇಷ್ಟು ಕಮ್ಮಿ ಸಂಬಳ ಬರುವಾಗ ನೀನು ಟೀಗೆ ಇಷ್ಟೊಂದು ದುಡ್ಡು ಹಾಕ್ತೀಯಲ್ಲ, ಎಂಥ ಮೂರ್ಖ ಇದ್ದೀನಿ ನೀನು, ಅದನ್ನು ಸೇವ್ ಮಾಡಿದ್ರೆ ನಿನಗೆ ಲೈಫಲ್ಲಿ ಯಾವುದಕ್ಕಾದ್ರೂ ಖರ್ಚಿಗಾಗಲ್ವಾ ಅಂತ. ಆಗ ಅವ್ರು ಹೇಳ್ತಾರಂತೆ, ನಾನು ಇಲ್ಲೇ ಟೀ ಕುಡಿದ್ರೆ ಇಲ್ಲಿರುವಂಥ ಇಷ್ಟೇ ಸರ್ಕಲಲ್ಲಿ ನನ್ನ ಒಂದು ಮಾತು ಕತೆ ಅಲ್ಲಿಗೆ ಸೀಮಿತ ಆಗುತ್ತೆ. ಅದೇ ನಾನು ಅಲ್ಲಿ ಹೋದಾಗ ಅಲ್ಲೊಂದಿಷ್ಟು ಜನ ಬರ್ತಾರೆ, ಅವರು ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ, ಐಡಿಯಾಸ್ ಬರುತ್ತೆ, ಅದನ್ನೆಲ್ಲ ನಾನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಅದು ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ಅಂತ. ಅಂದರೆ ನಾವು ಯಾರ ಜೊತೆ ಕಳಿಬೇಕು, ನಾವೇನಾಗಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರಬೇಕು, ಬಿಟ್ಟರೆ ಅದು ಬೇರೆಯವರ ಕೈಯಲ್ಲಿ ಇರಬಾರ್ದು. ನಾವು ಸೆಲೆಕ್ಟ್ ಮಾಡುವಂತಹ ಫ್ರೆಂಡ್ಸಿಂದ ಹಿಡಿದು ಪ್ರತಿದಿನ ನಾವು, ಈಗ ನೀವು ಇಲ್ಲಿಂದ ಹೊರಗಡೆ ಹೋಗ್ತೀರಾ, ಕಾರ್ಪೊರೇಟ್ ಲೈಫಿಗೆ ಹೋಗ್ತೀರಾ ಅಥವಾ ಅಲ್ಲಿ ಬೇರೆ ಕಾಲೇಜಿಗೆ ಹೋಗ್ತೀರಾ, ಅಲ್ಲಿಯೂ ಸಹ ನಿಮ್ಮ ಆಯ್ಕೆಗಳು ನಿಮ್ಮ ಜೀವನವನ್ನು ನಿರ್ಧಾರ ಮಾಡ್ತವೆ. ಯಾಕಂದರೆ ನಾವು ಯಾರ ಜೊತೆ ಇರ್ತೀವೋ ಅವ್ರು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಹೆಚ್ಚೇ ಇರುತ್ತೆ, ನಮ್ಮನ್ನು ಸೆಳ್ಕೊಂಡು ಬಿಡ್ತಾರೆ ಅವರು. ಹಾಗಾಗಿಯೇ ನಾನು ಹೇಳ್ತಾ ಇರೋದು, ಯಾವಾಗಲೂ ಆ ಆಯ್ಕೆ ಅನ್ನುವಂಥದ್ದನ್ನು ಚೆನ್ನಾಗಿ ಮಾಡಿ, ನಿಮ್ಮ ಗುರಿ ಅನ್ನುವಂಥದ್ದು ಆ ವಿಷಯದಲ್ಲಿ ಜಾಗ್ರತೆಯಿಂದ ಇರಲಿ. ಇನ್ನೊಂದು, ಕಂಪ್ಯಾರಿಸನ್ ಮಾಡೋದಕ್ಕೆ ಖಂಡಿತ ಹೋಗಬೇಡಿ. ಯಾಕಂದರೆ ನಾನು ಆಗಲೇ ಹೇಳಿದೆ, ಮೀನು ನೀರಲ್ಲಿ ಈಜ್ತಾ ಇರುತ್ತೆ, ಅದು ಹೋಗಿ ಮರ ಹತ್ತಬೇಕು ಅಂತಂದರೆ ಖಂಡಿತ ಆಗೋದಿಲ್ಲ ಅನ್ನೋ ತರಹ ಜೀವನದಲ್ಲೂ ಕೂಡ ಹಾಗೆ. ಮುಂದೆ ಲೈಫಲ್ಲಿ ನಾವೀಗ ಏನು ನೋಡ್ತೀವಿ ಅಂತಂದರೆ, ಜೀವನ ಅಂತಂದರೆ ಇಷ್ಟೇ ಆಗಿಬಿಟ್ಟಿದೆ, ಓದು, ಒಂದೊಳ್ಳೆ ಜಾಬು, ಲಕ್ಷಗಟ್ಟಲೆ ಸ್ಯಾಲ್ರಿ, ಓಡಾಟ ಮಾಡೋದಕ್ಕೆ ಕಾರು, ಐಷಾರಾಮಿ ಬಂಗಲೆ, ಒಂದಿಷ್ಟು ಆಸ್ತಿ ಪಾಸ್ತಿ, ಒಂದು ಮನೆ ಅಲ್ದಿದ್ರೆ 10 ಮನೆ ತಗೋ. ಇಷ್ಟೇನಾ ಲೈಫು? ಇಷ್ಟೇನಾ? ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡ್ರೆ ಇದರಿಂದ ಆಚೆ ಇನ್ನೂ ಏನೋ ಇರಬೇಕಲ್ವ ಮನುಷ್ಯನಿಗೆ ತುಡಿತ. ಅದಕ್ಕೆ ಹೇಳೋದು, ಸಕ್ಸಸ್ ಅಂತಂದರೆ ಒಂದು ಸ್ಟಾಪ್ ಅಲ್ಲ, ಅದು ನಿಲ್ದಾಣ ಅಲ್ಲ, ಅದು ನಿರಂತರವಾಗಿ ಸಾಕ್ತಾ ಇರಬೇಕು. ಒಂದು ಆ್ಯಕ್ಟರ್ ಒಂದು ಮೂವಿ ಹಿಟ್ಟಾಯಿತು ಅಂತ ಜೀವಮಾನ ಪರ್ಯಂತ ಅದೊಂದೇ ಮೂವಿ ಜೊತೆ ಅವನು ಬದುಕೋದಕ್ಕಾಗೋದಿಲ್ಲ. ಇನ್ನೊಬ್ಬ ಯಾರು ಬರ್ತಾನೆ ಮತ್ತೆ ಇನ್ನೊಂದು ಹಿಟ್ ಕೊಡೋದಕ್ಕೆ, ಇವನು ಅವನ ಜೊತೆ ಹೋರಾಟ ಮಾಡಲೇಬೇಕು
ಹಾಗಾಗಿ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೋತಾ ಹೋಗಬೇಕು. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ನೀವು ನಿಮ್ಮ ಕನಸುಗಳನ್ನು ಬರೆದಿಟ್ಟಾಗ ಒಂದು ಪ್ಲ್ಯಾನಿಂಗ್ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಬರುತ್ತೆ, ಏನಾಗಬೇಕು ಅನ್ನೋದು ಬರುತ್ತೆ. ಈಗ ಕೆಲವರು ರೀಸನ್ಸ್ ಕೊಡ್ತಾರೆ, ಅಯ್ಯೋ ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ನನಗೆ ಮ್ಯಾಥ್ಸ್ ಕಷ್ಟ, ನಾನು ಆಗಲೇ ಹೇಳಿದಾಗೆ, ಅಥವಾ ಯಾವುದೋ ಸಬ್ಜೆಕ್ಟ್ ಕಷ್ಟ, ಈ ಥರದೊಂದು ಥಿಂಕಿಂಗ್ ಇರುತ್ತೆ. ಇನ್ನು ಕೆಲವರು ಅವರ ಫ್ಯಾಮಿಲಿಯವ್ರನ್ನೂ ತೊಗೊಂಡ್ಬಿಡ್ತಾರೆ, ನಮ್ಮ ಮನೇಲಿ ಎಲ್ರಿಗೂ ಮ್ಯಾಥ್ಸ್ ಕಷ್ಟ ಅಂತೆ, ಅದಕ್ಕೆ ನನಗೂ ಕಷ್ಟ ಅಂತ. ಅಪ್ಪ ಅಮ್ಮನ ಹತ್ರ ನೀವು ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರಿ ಅಂತ ಕೇಳಿ, ನಿಜವಾಗಿ ಹೇಳಬೇಕು ಅಂತಂದರೆ ಈ ಮಾರ್ಕ್ಸ್ಗಳಿರ್ಬೋದು ಅಥವಾ ಟ್ಯಾಲೆಂಟ್ ಇರ್ಬೋದು ಅಪ್ಪ ಅಮ್ಮನಿಂದ ಬಳುವಳಿಯಾಗಿ ಬರುತ್ತೆ ಅನ್ನೋದಿದೆ ಅಲ್ಲ, ಅದು ಖಂಡಿತ ನಾವು ನಂಬುವಂಥ ವಿಚಾರ ಅಲ್ಲ. ನಮ್ಮ ಪ್ರಯತ್ನದ ಮೇಲೇ ಎಲ್ಲವೂ ನಿಂತಿದೆ. ಹುಟ್ಟುವಾಗಲೇ ಎಲ್ಲರೂ ಟ್ಯಾಲೆಂಟೆಡ್ ಆಗಿದ್ದರೆ, ಜಸ್ಟ್ ಇಮ್ಯಾಜಿನ್ ಒಬ್ಬ ಸಿಂಗರ್, ಅವರ ಮಕ್ಕಳು ಸಿಂಗರೇ ಆಗ್ತಾರಾ? ಇಲ್ಲ ಅಲ್ವಾ? ಅಂದಮೇಲೆ ನಾವು ಅಪ್ಪ ಅಮ್ಮನ ಎಜುಕೇಷನ್ ಬಗ್ಗೆ ಆಗಲಿ, ಅವರ ಒಂದು ಬುದ್ಧಿಮತ್ತೆಯ ಬಗ್ಗೆ ಆಗಲಿ ಯೋಚನೆ ಮಾಡಲಿಕ್ಕಿದೆ. ಅವ್ರು ಇನ್ಯಾವುದ್ರಲ್ಲೂ ಟ್ಯಾಲೆಂಟೆಡ್, ನಾವು ಏನು ಮಾಡ್ತೀವಿ ಅದ್ಯಾವುದು ಮ್ಯಾಟರ್ ಆಗೋದಿಲ್ಲ. ಅದಕ್ಕೆ ಹೇಳೋದು ನಿಮ್ಮ ಮೈಂಡ್ಸೆಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. 2 ಥರ ಮೈಂಡ್ಸೆಟ್ ಹೇಳ್ತೀನಿ. ಈಗ ನೀವು ಅದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ ಅಂತ ಡಿಸೈಡ್ ಮಾಡಿ, ಆಯಿತಾ? ಮನುಷ್ಯನಿಗಿರೋದು 2 ಮೈಂಡ್ಸೆಟ್, ಆಯಿತಾ? ಒಂದು ಫಿಕ್ಸ್ಡ್ ಮೈಂಡ್ಸೆಟ್, ಇನ್ನೊಂದು ಗ್ರೋತ್ ಮೈಂಡ್ಸೆಟ್ ಅಂತ. ಈ ಫಿಕ್ಸ್ಡ್ ಮೈಂಡ್ಸೆಟ್ಗೆ ಕನ್ನಡದಲ್ಲಿ ಹೇಳ್ಬೋದು ಪೂರ್ವಾಗ್ರಹ ಪೀಡಿತ ಮನಸ್ಸು ಅಂತ. ನಿಮ್ಗೆ ಈ ವರ್ಡ್ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ. ಈ ಪೂರ್ವಾಗ್ರಹ ಪೀಡಿತ ಮನಸ್ಸು ಅಂತಂದರೆ ಹೇಗೆ ಗೊತ್ತಾ? ಅಯ್ಯೋ ಇಷ್ಟೇ, ನನಗಾಗೋದಿಲ್ಲ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ದೊಡ್ಡ ಲೆವೆಲ್ಗೆ ಹೋಗಲೇ ಇಲ್ಲ, ಸೊ ನಾನು ಹೋಗೋದಿಲ್ಲ, ನಮ್ಮ ಸುತ್ತಮುತ್ತ ಹೀಗೆ ಇದೆ, ಅದಕ್ಕೋಸ್ಕರ ನಾನು ಹೀಗೇನೆ, ಜಾತಕದಲ್ಲಿ ಹೀಗಿದೆ, ಅದಕ್ಕೋಸ್ಕರ ಹೀಗಾಗತ್ತೆ. ಎಕ್ಸಾಂಪಲ್ ಹೇಳ್ತಿರೋದು ನಾನು. ಅಥವಾ ಏನೋ ಗೊತ್ತಿಲ್ಲ, ನಾನು ಎಷ್ಟೇ ಟ್ರೈ ಮಾಡಿದ್ರೂ ಆಗೋದೇ ಇಲ್ಲ, ನನ್ನ ಕತೆ ಇಷ್ಟೇ ಅನಿಸುತ್ತೆ. ಇದು ಪೂರ್ವಾಗ್ರಹ ಪೀಡಿತ ಫಿಕ್ಸ್ಡ್ ಮೈಂಡ್ಸೆಟ್. ಇದು ಜೀವನ ಪೂರ್ತಿ ಚೇಂಜೇ ಆಗೋದಿಲ್ಲ, ಏನು ಬಂದ್ರೂ ಒಪ್ಕೊಳ್ಳುತ್ತೆ, ಓ ನನ್ನಿಂದ ಆಗೋದಿಲ್ಲ, ಅಷ್ಟೇ, ನನ್ನ ಕತೆ ಮುಗೀತು ಅಂತ. ಒಂದು ಸತಿ ಕಡಿಮೆ ಮಾರ್ಕ್ಸ್ ಬಂತಾ, ಎಷ್ಟು ಟ್ರೈ ಮಾಡಿದರೂ ಜಾಸ್ತಿ ಮಾರ್ಕ್ಸ್ ತೆಗೆಯೋದಕ್ಕಾಗೋದಿಲ್ಲ, ಈಸಿಯಾಗಿ ಸೋಲು ಒಪ್ಕೊಂಡ್ಬಿಟ್ವಿ, ನಾವು ಮುಂದೆ ಹೋಗೋದೇ ಇಲ್ಲ. ಆದರೆ ಇನ್ನು ಗ್ರೋತ್ ಮೈಂಡ್ಸೆಟ್ಟಿಗೆ ಬರೋಣ. ಅದು ಹೇಳುತ್ತೆ, ಈ ಸಲ ಎಕ್ಸಾಮಲ್ಲಿ ಕಮ್ಮಿ ಬಂತಾ, ಪರವಾಗಿಲ್ಲ, ನೆಕ್ಸ್ಟ್ ಎಕ್ಸಾಮ್ ಇದೆಯಲ್ಲ, ಟ್ರೈ ಮಾಡ್ತೀನಿ, ಅದನ್ನು ಕ್ರಾಸ್ ಮಾಡಿ ನಾನು ಮುಂದೆ ಹೋಗ್ತೀನಿ, ಕ್ಲಾಸಿಗೆ ಟಾಪರ್ ಆಗ್ತೀನಿ ಅಂತ. ಇದಕ್ಕೆ ನನ್ನ ಎಕ್ಸಾಂಪಲೇ ನಾನು ಕೊಡೋದಾದರೆ, ನಾನು ಆ್ಯಕ್ಚುಲಿ ಮಾಡಿದ್ದು PCMB PUCಯಲ್ಲಿ ಸೈನ್ಸ್, ಅದಾದಮೇಲೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA, ಮತ್ತು ನಾನು ಮಾಡಿದ್ದು MBA ಅಕೌಂಟೆನ್ಸಿ. ನನಗೆ ABCDನೂ ಗೊತ್ತಿಲ್ಲ. PUCಯಲ್ಲಿ ಅಕೌಂಟೆನ್ಸಿ ಓದಲಿಲ್ಲ, ಡಿಗ್ರಿಯಲ್ಲಿ ಓದಲಿಲ್ಲ, ಇದ್ದಕ್ಕಿದ್ದ ಹಾಗೆ ನಾನು MBAಯಲ್ಲಿ ಅಕೌಂಟೆನ್ಸಿ ಹೇಗೆ ಓದಲಿ? ಫಸ್ಟ್ ಎಕ್ಸಾಮಲ್ಲಿ ನನಗಿನ್ನೂ ನೆನಪಿದೆ, 50ಗೆ ನನ್ನ ಮಾರ್ಕ್ಸ್ 18. ಆ್ಯಂಡ್ ಆ ದಿನ ನಾನು ಊಟ ಮಾಡಿರಲಿಲ್ಲ, ಯಾಕಂದರೆ ಲೈಫಲ್ಲಿ ಆ ಥರ ಕಮ್ಮಿ ಮಾರ್ಕ್ಸ್ ತಗೊಳ್ಳೋದು, ಫೇಲ್ ಆಗೋದು ಅಂತಂದರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಚಿಕ್ಕ ವಯಸ್ಸಿನಿಂದ ಒಂದು ಮಾರ್ಕ್ಸ್ ಇದು ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಂಥ ನನಗೆ ಈ ಅಕೌಂಟೆನ್ಸಿಯ ಸವಾಲನ್ನು ಒಪ್ಕೊಳ್ಳೋದು ಭಾಳ ಕಷ್ಟ ಆಯಿತು. ಏನು ಮಾಡೋದು ಅಂತ. ಆಮೇಲೆ ಟ್ಯೂಷನ್ಗೊಂದು ಆಪ್ಷನ್ ಸಿಕ್ತು. ಎಕ್ಸ್ಟ್ರಾ ಎಫರ್ಟ್ ಹಾಕಿ ವರ್ಕ್ ಮಾಡಿ ಆ ವರ್ಷ ಒಂದು 60 ರೇಂಜಿಗೆ, 65, 66 ರೇಂಜಿಗೆ ಎವರೇಜಿಗೆ ತಂದು ನಿಲ್ಲಿಸಿದೆ ಫಸ್ಟ್ ಇಯರಲ್ಲಿ. ಸೆಕೆಂಡ್ ಇಯರಲ್ಲಿ ಮತ್ತೆ ಪುನಃ ಅದೇ ಸಬ್ಜೆಕ್ಟು ಎದ್ದೇ ಇರುತ್ತೆ ಅಲ್ವಾ, 3rd ಸೆಮ್ಮಿಗೆ ಓದಬೇಕು ಅಂತ ಹೇಳಿ ಓದಿದ್ದು. ಆವಾಗ ಅದು ಹೇಗೆ ಎಫರ್ಟ್ ಹಾಕಿದ್ನೋ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಕ್ಲಾಸ್ ಟಾಪರ್ ಆದದ್ದು. ಈಗ ನೆನೆಸ್ಕೊಂಡ್ರೆ ನನಗೆ ಎಲ್ಲೋ ಒಂದು ಕಡೆ ಆ ಮೊದಲನೇ ಸಲ ನನ್ನ ಎಫರ್ಟ್ ಹಾಕದೆ ಅಥವಾ ಹಾಕಿ ನಾನು ಸೋತಾಗ ಅದನ್ನು ನಾನು ಕ್ಯಾರಿ ಮಾಡಿದರೆ ನನ್ನ ತಲೆಯಲ್ಲಿ ಬಂದಿದ್ದಿಷ್ಟೇ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ ಅಂತಂದರೆ ಓದಬೇಕು, ಅವ್ರಿಗೋಸ್ಕರ ಅಂತಲ್ಲ, ನನಗೋಸ್ಕರನೂ ನಾನು ಓದಬೇಕು, ಎಲ್ಲವೂ ನನ್ನ ತಲೆಯಲ್ಲಿ ಸ್ಪಷ್ಟವಾಗಿತ್ತು. ಆ ಒಂದು ಸ್ಪಷ್ಟವಾದಂಥ ಗುರಿ ಅನ್ನೋದು ನನ್ನನ್ನು ಹಿಂದೆ ತಿರುಗಿ ನೋಡೋದಕ್ಕೆ ಬಿಡಲಿಲ್ಲ. ಗೊತ್ತಿಲ್ಲದೆ ಇರೋದನ್ನು ಕಲಿಬೇಕು ಅನ್ನುವಂಥ ಒಂದು ಹಠ ಬಂತು. ಹಾಗಾಗಿ ನಾನು ಹೇಳ್ತಿರೋದು, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಷ್ಟ ಆಯಿತು ಅಂತಂದರೆ ಅದರ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಅದು ನಿಮಗೆ ಖಂಡಿತ ಎಕ್ಸ್ಟ್ರಾ ಬೆನಿಫಿಟನ್ನು ಕೊಡುತ್ತೆ. ನೀವು ಕೂಡ ನೀವು ಅಂದ್ಕೊಳ್ಳದೆ ಇದ್ದಂತಹ ಒಂದು ರಿಸಲ್ಟನ್ನು ಪಡ್ಕೋಬೋದು. ಯಾಕಂದರೆ ನಿಮ್ಮೊಳಗಡೆ ಒಂದು ಕಿಚ್ಚು ಇರುತ್ತಲ್ಲ, ಅದು ನಿಮ್ಮನ್ನು ಮಲಗೋದಕ್ಕೆ ಬಿಡಬಾರ್ದು. ಅದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮಲ್ಲಿ ಗ್ರೋತ್ ಮೈಂಡ್ಸೆಟ್ ಇದ್ದರೆ, ಇಲ್ಲಿ ಅಂತಲ್ಲ ಜೀವನದಲ್ಲೂ ಕೂಡ ಹಾಗೆ, ಒಂದು ಇಂಟರ್ವ್ಯೂವಲ್ಲಿ ಕೆಲಸ ಸಿಗದೆ ಹೋಗ್ಬೋದು, 2ನೇ ಇಂಟರ್ವ್ಯೂ ಇದೆಯಲ್ಲ, 3ನೇದು ಇದೆಯಲ್ಲ, 4ನೇದು ಇದೆಯಲ್ಲ, 5ನೇದು ಇದೆಯಲ್ಲ, 6ನೇದು ಇದೆಯಲ್ಲ, ಈ ಥರ ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾನೇ ಇರುತ್ತೆ. ಆ ಸಂದರ್ಭದಲ್ಲೆಲ್ಲ ನೀವು ಸೋಲನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಎಕ್ಸಾಂಪಲ್ ಇದೆ. ಥಾಮಸ್ ಆಲ್ವಾ ಎಡಿಸನ್ ಅನ್ನುವಂಥ ಹೆಸರನ್ನು ಕೇಳಿದ್ದೀರಾ? ಈ ಸೈಂಟಿಸ್ಟ್ ಹೆಸರನ್ನು ಕೇಳಿದ್ದೀರಾ? ಓಕೆ. ಜಗತ್ತಿಗೆ ಹಲವು ಇನ್ವೆನ್ಷನನ್ನು ಕೊಟ್ಟಂತಹ ಈ ಸೈಂಟಿಸ್ಟ್, ಅವರ ಲ್ಯಾಬ್ ಬೆಂಕಿ ಬಿದ್ದು ಸುಟ್ಟೋಗುತ್ತೆ, ಆಯಿತಾ? ಸುಟ್ಟೋಗುವಾಗ ಇವರು ತನ್ನ ವೈಫನ್ನು ಕರೆದು, ನೋಡು ಬೆಂಕಿ ಹೇಗೆ ಉರಿತಾ ಇದೆ ನೋಡು ಅಂತ.
ಪಕ್ಕದಲ್ಲಿರೋರೆಲ್ಲ ಇವನು ಎಂಥ ಹುಚ್ಚ, ಇಷ್ಟೆಲ್ಲ ಹಾಳಾಗಿ ಹೋಗ್ತಾ ಇದೆ, ಎಲ್ಲವೂ ಹೋಯ್ತು ಆದರೆ ಇವನು ಆರಾಮಾಗಿದ್ದಾನಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಹೋಗೋದಂತೂ ಹೋಗ್ತಾ ಇದೆ, ನನ್ನ ತಪ್ಪುಗಳೆಲ್ಲ ಇದರಲ್ಲಿ ಸುಟ್ಟೋದು. ಏನು ಹೇಳಿ, ನಾನು ಇದುವರೆಗೆ ಮಾಡಿದಂಥ ಮಿಸ್ಟೇಕ್ಸ್ ಎಲ್ಲ ಈ ಬೆಂಕಿಯಲ್ಲಿ ಸುಟ್ಟೋದ್ವು. ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡೋದಿಲ್ಲ, ಹೊಸದಾಗಿ ಜೀವನವನ್ನು ಕಟ್ಕೋತೀನಿ ಅಂತ. ಈ ಥರ ನಾವು ಪ್ರತಿ ಸಲ ಸೋತಾಗ ನಮಗೆ ನಾವೇ ಚಾಲೆಂಜ್ ಹಾಕ್ಕೋತೀವಲ್ಲ, ಆಗ ನೋಡಿ ಗೆಲುವು ನಮ್ಮದೇ. ನಾನು ಹೇಳಿದೆ ಅಲ್ಲ, ಆಗ ಜಗತ್ತನ್ನು ಗೆಲ್ಲೋದಕ್ಕೆ ನೀವು ರೆಡಿ ಇದ್ದರೆ ಗೆಲ್ತೀರಾ ಅಂತ. ದಿ ಆಲ್ಕೆಮಿಸ್ಟ್ ಅಂತ ಒಂದು ಬುಕ್ ಇದೆ ಆಯಿತಾ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾದಂಥ ಪುಸ್ತಕಗಳಲ್ಲಿ ಇದು ಒಂದು. ಅದರಲ್ಲೊಂದು ಲೈನ್ ಬರುತ್ತೆ, ನೀವು ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿನಿಂದ, ನಿಮ್ಮ ಕನಸಿನಿಂದ ಯಾವುದಾದ್ರೂ ಒಂದು ವಸ್ತು ಬೇಕು ಅಂತ ಆಸೆ ಪಟ್ಟರೆ ಅದನ್ನು ನಿಮಗೆ ಕೊಡೋದಕ್ಕೆ ಇಡೀ ಜಗತ್ತೇ ಒಂದಾಗತ್ತಂತೆ. ಇವತ್ತು ನೀವು ಇಲ್ಲಿದ್ದೀರಿ ಅಂತಂದರೆ ಇದು ನಿಮ್ಮ ಒಂದಾನೊಂದು ಕಾಲದ ಕನಸು, ಇಲ್ಲ ನಿಮ್ಮ ತಂದೆ ತಾಯಿಗಳ ಕನಸಾಗಿರುತ್ತೆ. ಅಂದರೆ ಆ ಥರದ್ದೊಂದು ಕನಸು ನಮ್ಮ ಜೀವನದಲ್ಲಿ ಇರಬೇಕು ಅನ್ನುವಂಥದ್ದು. ಆಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಯಾವಾಗಲೂ ಪಾಸಿಟಿವೇ ಥಿಂಕ್ ಮಾಡಿ. ಆಗೋದಿಲ್ಲ ಅನ್ನೋದಕ್ಕಿಂತ ಆಗುತ್ತೆ, ನಾನು ಗೆದ್ದೇ ಗೆಲ್ತೀನಿ, ನನ್ನಿಂದ ಇದು ಸಾಧ್ಯ ಅಂತ ನೀವು ಹೊರಟ್ರೆ ನಿಮ್ಮನ್ನು ತಡೆಯೋದಕ್ಕೆ ಜಗತ್ತಿನ ಯಾವ ಶಕ್ತಿಗಳಿಗೂ ಕೂಡ ಸಾಧ್ಯ ಇಲ್ಲ. ಇನ್ನು ಆಯಿತು, ಎಜುಕೇಷನ್ ಅಂತಂದರೆ ಇಷ್ಟೆಲ್ಲ ನಾವು ಮಾಡಿದ್ವಿ, ನಮ್ಮ ಹೋರಾಟ ಇದೆಲ್ಲ ನಡೀತು. ಅದಾದ ಮೇಲೆ ಜೀವನ ಅಂತ ಒಂದು ಬರುತ್ತೆ, ಅದನ್ನು ನೀವು ಇಲ್ಲಿಂದನೇ ಶುರು ಮಾಡಬೇಕು. ಅದೇ ಮೌಲ್ಯಗಳು. ಸ್ವಾಮಿ ವಿವೇಕಾನಂದ ಅವರು ಇವತ್ತಿಗೂ ಕೂಡ ನಮಗೆ ಪ್ರಸ್ತುತ. ಯಾಕೆ ಅಂತಂದರೆ ಅವರು ನಮಗೆ ಹೇಳಿಕೊಟ್ಟಂತಹ ಅದೆಷ್ಟೋ ಜೀವನ ಮೌಲ್ಯಗಳು ಹೀಗೆ ನಡಿಬೇಕು. ಅವರೊಂದು ಮಾತು ಹೇಳ್ತಾರೆ, ಯುವ ಶಕ್ತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಮುಂದಿನ ಭಾರತ ನಿಮ್ಮ ಕೈಯಲ್ಲೇ ಇದೆ, ಏನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತಂದಮೇಲೆ ಒಂದು ಛಲ ಬೇಕಲ್ವಾ. ಅವರೆಲ್ಲ ಸಮಯವನ್ನು ವ್ಯರ್ಥ ಮಾಡಿದವರೇ ಅಲ್ಲ, ಅವರಿಗೆ ಎಲ್ಲದರ ವ್ಯಾಲ್ಯೂ ಗೊತ್ತಿತ್ತು. ಕೇವಲ ನಿಮ್ಗೆ ಗೊತ್ತಿದೆ ಸ್ವಾಮಿ ವಿವೇಕಾನಂದ ಅವರು ಬದುಕಿದ್ದು ಎಷ್ಟು ವರ್ಷ, ಅಷ್ಟು ಕಡಿಮೆ ವಯಸ್ಸಿಗೆ ಅವರು ಮಾಡಿದಂಥ ಸಾಧನೆ ಎಷ್ಟು ಎತ್ತರದ್ದು ಅಂತ. ಮೊನ್ನೆ ನ್ಯೂಸ್ ನೋಡ್ತಾ ಇದ್ದೆ, ಪುನೀತ್ ರಾಜ್ಕುಮಾರ್ ಅವರ ಪಾಠವನ್ನು ಮಕ್ಕಳಿಗೆ ಹಾಕ್ತಾರೆ ಅಂತ. ಖುಷಿ ಆಯಿತು ನನಗೆ, ಯಾಕಂದರೆ ಆ ಮನುಷ್ಯ ಇರುವಾಗ ಮಾಡಿದಂತಹ ಒಳ್ಳೆ ಕೆಲಸಗಳು ಜಗತ್ತಿಗೆ ಗೊತ್ತಾಗಲಿಲ್ಲ, ಆದರೆ ಅವನು ಹೋದ ಮೇಲೆ ಜಗತ್ತಿಗೆ ಗೊತ್ತಾಯಿತು. ಕೇವಲ ಚಿತ್ರನಟ ಅನ್ನುವಂಥ ಕಾರಣಕ್ಕಲ್ಲ, ಅವರ ಹೃದಯವಂತಿಕೆ, ಅವರ ಮೌಲ್ಯಗಳು, ಯಾರೇ ಸಾಮಾನ್ಯರು ಮಾತಾಡಿದ್ರೂ ಪ್ರತಿಕ್ರಿಯಿಸುವಂತಹ ರೀತಿ, ಅವರ ಅಹಂಕಾರ ಇಲ್ಲದ ಬಿಹೇವಿಯರ್ ಇದೆ ಅಲ್ವಾ, ಅದು ನಮ್ಮಲ್ಲಿ ಇರಬೇಕಾದದ್ದು. ಅದಿಲ್ಲ ಅಂತಂದರೆ ಜೀವನದಲ್ಲಿ ಯಾರ ಜೊತೆ ಸಹ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮಲ್ಲಿ ಎಲ್ಲ ಇರುತ್ತೆ, ಎಜುಕೇಷನ್ ಇರುತ್ತೆ, ನಾವು ಎಲ್ಲದರಲ್ಲೂ ಟಾಪು, ಆದರೆ ಎದುರುಗಡೆ ಇರುವಂಥ ವ್ಯಕ್ತಿ ಜೊತೆ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಮುಂದೆ ಡಾಕ್ಟರ್ ಆಗಲಿಕ್ಕಿದ್ದೀರಾ, ಆ್ಯಂಡ್ ಖಂಡಿತ ಆಗಬೇಕು, ನಿಮ್ಮ ಕನಸು ನನಸಾಗಲಿ. ಆದರೆ ನಾನು ಬಯಸ್ತೀನಿ ನೀವು ಯಾವ ಥರ ಡಾಕ್ಟರ್ ಆಗಬೇಕು ಅನ್ನೋದನ್ನು. ಹೇಗೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಡಾಕ್ಟ್ರು ಹೋದಾಗ ಅವರ ಕಾಯಿಲೆಯನ್ನು ವಿಚಾರಿಸೋದ್ರ ಜೊತೆಗೆ ಒಂದಿಷ್ಟು ಪ್ರಶ್ನೆ ಕೇಳ್ತಾ ಇದ್ರಂತೆ. ಬೆಳಿಗ್ಗೆ ಏನು ತಿನ್ಕೊಂಡು ಬಂದೆ ಅಂತ. ಅವಾಗೆಲ್ಲ ಈ ರಾಗಿ ಅಂಬಲಿ, ಗಂಜಿ ಅಥವಾ ಏನು ತುಂಬ ಕಷ್ಟದ ಮನೆಗಳಲ್ಲಿ ಏನು ಮಾಡ್ತಾಯಿದ್ರು ಅನ್ನೋದು ಡಾಕ್ಟರ್ಸ್ಗೆ ಗೊತ್ತಿರ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು ಆ ಪೇಷಂಟು, ನಾನು ಇದನ್ನು ತಿನ್ಕೊಂಡು ಬಂದೆ ಅಂತ. ಇಡ್ಲಿ ತಿನ್ಕೊಂಡು ಬಂದೆ, ಸಾಂಬಾರು ತಿನ್ಕೊಂಡು ಬಂದೆ, ವಡೆ ತಿನ್ಕೊಂಡು ಬಂದೆ ಅಂದರೆ ಹಾಂ ಪರವಾಗಿಲ್ಲ, ಇವನು ನನ್ನ ಫೀ ಕೊಡ್ಬೋದು ಅಂತ. ಅದೇ ಇಲ್ಲ ಬೆಳಿಗ್ಗೆ ಮನೇಲಿ ಏನೂ ಇರಲಿಲ್ಲ ಅಥವಾ ಬೆಳಿಗ್ಗೆ ಅಂಬಲಿ ಕುಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಡಾಕ್ಟ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು ಅವನಿಗೆ ಕಷ್ಟ ಇದೆ ಅನ್ನೋದನ್ನು. ಅದರ ಆಧಾರದ ಮೇಲೆ ಅವನ ಫೀಯನ್ನು ಡಿಸೈಡ್ ಮಾಡ್ತಾ ಇದ್ರಂತೆ. ಅಂದರೆ ಸಾಮಾಜಿಕವಾಗಿ ಒಬ್ಬ ಡಾಕ್ಟರ್ ಆಗೋದಷ್ಟೇ ಅಲ್ಲ, ನನ್ನ ಜವಾಬ್ದಾರಿ ಕೂಡ ಇದೆ ಅಂತ. ಕೇವಲ ಸಮಾಜ ಸೇವೆಯೇ ಜೀವನವೂ ಅಲ್ಲ, ಎಟ್ ದ ಸೇಮ್ ಟೈಮ್ ಸಮಾಜಕ್ಕೂ ಒಂದಿಷ್ಟು ವಾಪಸ್ ಕೊಡದೇ ಇದ್ದರೆ ಅದು ಜೀವನವೂ ಅಲ್ಲ. ಇನ್ನು ಯಾವುದಾದ್ರೂ ಡಾಕ್ಟರ್ ಹತ್ರ ಒಬ್ಬ ಪೇಷಂಟ್ ಹೋದರೆ ಹೇಗಿರಬೇಕು ಅಂತಂದರೆ, ಅವನು ಹೋಗುವಾಗ ನಗುಮುಖದಿಂದ ಖುಷಿಯಲ್ಲಿ ಹೋಗಬೇಕಂತೆ. ಬರುವಾಗ ಭಾರವನ್ನು ಹೊತ್ತು ಬಂದಿರ್ತಾನೆ, ಏನೋ ಕಾಯಿಲೆ ಇದೆ, ಏನೋ ಟೆನ್ಷನ್ನು. ನಿಮಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ಮನುಷ್ಯನಿಗೆ 70% ಕಾಯಿಲೆ ಬರೋದು ಮನಸ್ಸಿನಿಂದ. ಇವತ್ತಿಗೂ ಸಂಶೋಧನೆಗಳು ನಡೀತಾ ಇರೋದು ದೇಹದ ಮೇಲೆ ಹೊರತು ಮನಸ್ಸಿನ ಕಾಯಿಲೆಗಳ ಮೇಲೆ ಆ ಲೆವೆಲ್ನ ರಿಸರ್ಚ್ ಆಗಲಿಲ್ಲ ಅಂತೆ. ಆಯಿತಾ, ಅಂತಹ ಒಂದು ರಿಸರ್ಚಲ್ಲೂ ಕೂಡ ಈ ಥರ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಇನ್ನು ಮಾನಸಿಕ ಕಾಯಿಲೆ ವಾಸಿ ಮಾಡೋದಕ್ಕೆ ಮದ್ಯ ಅವ್ರು ಹೇಳಿ ಚೆನ್ನಾಗಿ ಮಾತಾಡೋದು. ನೀವು ಅಷ್ಟೇ, ಜೀವನದಲ್ಲಿ ಏನು ಬೇಕಾದರೂ ಆಗಿ, ಆದರೆ ನಿಮ್ಮ ಮಾತು ನಿರಂತರವಾಗಿರಲಿ. ಮಾತು ಮರೆತು ಬದುಕೋದು ಬೇಡ ಅಂತ. ಯಾಕಂದರೆ ನಾವು ತುಂಬ ಮಾತು ಕಮ್ಮಿ ಆಗ್ತಾ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೋದರೆ ಡಾಕ್ಟರ್ಸ್ ಹತ್ರ ಹೋದರೆ ನಾವು ಎಲ್ಲವನ್ನ ಹೇಳ್ಕೋಬೇಕು, ಅವರೆಲ್ಲವನ್ನ ಕೇಳಬೇಕು ಅಂತ ನಾವು ಬಯಸ್ತೀವಿ. ಅರ್ಧ ಕಾಯಿಲೆ ಅಲ್ಲೇ ವಾಸಿ. ಅವರ ಮೆಡಿಸಿನ್ಗಿಂತನೂ ಯಾವುದು ಸ್ಟ್ರಾಂಗ್? ಅವರ ಮಾತು
ಅಲ್ವಾ? ನಿಮಗೂ ಇದು ಅನುಭವ ಆಗಿದೆಯಾ? ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಮಾತಾಡಿದರೆ ನಿಮಗೆ ಅರ್ಧ ಗುಣ ಆದಾಗೆ ಫೀಲ್ ಆಗುತ್ತಲ್ವಾ? ಕರೆಕ್ಟಾ? ಹೌದಾ? ಹಾಂ, ಏನು ಮಾತಾಡದೇ ಇದ್ದರೆ ನಿಮ್ಗೆ ಆತಂಕ ಜಾಸ್ತಿ ಆಗುತ್ತಾ ಇಲ್ವಾ? ಅವರೇನು ಕೇಳದೆ ಹೋದರೆ, ಅಯ್ಯೋ ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋದಿಲ್ವಲ್ಲ, ನಾನು ಹೇಗೆ ಹೇಳೋದು ಅವ್ರು ಕೇಳ್ದೇನೆ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಮೊದಲು ಎದುರುಗಡೆ ಇರುವಂಥ ವ್ಯಕ್ತಿಯ ಜೊತೆಯಲ್ಲಿ ನಿಮ್ಮ ಸಂವಹನ ಅದ್ಭುತವಾಗಿರಲಿ. ಅದನ್ನು ಸ್ಮೈಲಿಂದ ಶುರು ಮಾಡಿ. ಇಲ್ಲಿ ಎಷ್ಟು ಜನ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀರಾ? ಈಚೆಯಿಂದ ಕೈ ಬರ್ತಾ ಇದೆ. ಏನದು, ಹುಡುಗರು ಸ್ಮೈಲ್ ಮಾಡೋದಿಲ್ವಾ ಹಾಗಿದ್ರೆ? ಇಲ್ವಾ? ಸ್ಮೈಲ್ ಮಾಡೋದಿಲ್ವಾ? ನೋಡಿ, ಸ್ಮೈಲ್ ಮಾಡೋದಕ್ಕೆ ನಮಗೆ ಜಾಸ್ತಿ ಸ್ನಾಯುಗಳು ಬೇಡ ಅಂತೆ. ಮುಖ ಗಂಟು ಹಾಕೊಳ್ಳೋದಕ್ಕೆ ತುಂಬ ಸ್ನಾಯುಗಳು ಬೇಕಂತೆ. ಹೀಗೆ ಮಾಡೋದಕ್ಕೆ ಕೆಲವ್ರು ಹೇಗಿರ್ತಾರೋ ಗೊತ್ತಿಲ್ಲ, ನನಗೆ ಭಾಳ ಕಷ್ಟ ಅಂಥವ್ರ ಜೊತೆ ವ್ಯವಹಾರ ಮಾಡೋದು. ಪರ್ಸ್ನಲಿ ಹೇಗಪ್ಪ ಮಾತಾಡ್ಸೋದು ಇವರನ್ನು ಅಂತ. ಆದರೂ ನಾವು ಆ ಟೆಕ್ನಿಕ್ಕನ್ನು ಕಲ್ತ್ಕೋಬೇಕಾಗತ್ತೆ. ಅಂದರೆ ಎದುರುಗಡೆ ಇರುವಂತಹ ಕಲ್ಲಾದರೂ ಸರಿ, ನೀವು ಅವ್ರನ್ನ ಮಾತಾಡಿಸ್ಬೇಕು. ಒಂದ್ಸಲ ಒಂದು ಆಫೀಸಲ್ಲಿ ಬಿಲ್ ಪೇ ಮಾಡ್ತಾ ಇರುವಂಥ ಆಫೀಸಲ್ಲಿ ದೊಡ್ಡ ಕ್ಯೂ ಇರುತ್ತೆ, ಆಯಿತಾ? ನೀವು ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಆ ಕ್ಯೂ ಅಲ್ಲಿ ನಾನು ಹೋಗ್ತೇನೆ, ತುಂಬ ಜನ ಇದ್ದಾರೆ. ಅಂತಹ ಒಂದು ಉದ್ದ ಕ್ಯೂ ಅಲ್ಲಿ ಆ ಜನನ ನೋಡಿ, ಆ ಬಿಲ್ ತೊಗೊಳ್ತಾ ಇದ್ದಂಥ, ಪೇಮೆಂಟ್ ತೊಗೋತಾ ಇದ್ದಲ್ಲ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು. ಒಂದು ಬದಿ ಕರೆಂಟ್ ಸಮೇತ ಇರಲಿಲ್ಲ. ಅಂತಹ ಸಿಚುವೇಷನಲ್ಲಿ ಅವನಿಗೆ ಫ್ರಸ್ಟ್ರೇಷನ್ ಎಲ್ಲ ಒಟ್ಟಾಗಿತ್ತು. ಎಲ್ಲರ ಮೇಲೂ ಸಿಡುಕ್ತಾ ಇದ್ದ, ಕೂಗ್ತಾ ಇದ್ದ. ಅವನನ್ನು ಕೂಲ್ ಮಾಡೋದು ಹೇಗೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ. ಆಗ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ಎಂಟ್ರಿ ಕೊಡ್ತಾನೆ. ಕರೆಂಟ್ ಬೇರೆ ಹೋಯ್ತಲ್ವಾ, ತುಂಬ ಸೆಕೆ ಇದೆ, ಪಾಪ ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ದೀರಾ, ನಿಮಗಿಲ್ಲಿ ಹೆಲ್ಪಿಂಗ್ ಹ್ಯಾಂಡು ಯಾರೂ ಇಲ್ಲ ಅಂತ ಅನಿಸುತ್ತೆ ಅಲ್ವಾ, ಈ ಟೋನಲ್ಲಿ. ಅಷ್ಟರವರೆಗೆ ಫುಲ್ ಕೋಪ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಮುಖದಲ್ಲಿ ಫುಲ್ ಸ್ಮೈಲ್ ಒಂದೇ ಸಲ. ಆಯಿತಾ? ಹೌದು ಮಾರ್ರೆ, ಎಂತ ಹೇಳೋದು ಹೇಳಿ, ಇವತ್ತೇ ಎಲ್ಲರೂ ರಜಾ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ನಾನು ಇನ್ನೂ ಊಟನೂ ಮಾಡಲಿಲ್ಲ, ನನ್ನ ಪರಿಸ್ಥಿತಿ ಅಂತಂದರೆ ಇವತ್ತು ಅದರಲ್ಲಿ ಕರೆಂಟ್ ಬೇರೆ ಹೋಯಿತು ಅಂತ. ಆಮೇಲೆ ಅವರಿಬ್ಬರ ಕುಶಲೋಪರಿ ಇವನ ಕೆಲಸ ಈಸಿಯಾಗಾಯಿತು. ನೀವು ಕೇಳ್ಬೋದು, ಓ ಹಾಗಾದರೆ ಇದನ್ನು ಪಟಾಯಿಸೋದು ಅಂತ ಹೇಳ್ಬೋದಾ ಅಂತ. ಖಂಡಿತ ಅಲ್ಲ. ಮನುಷ್ಯತ್ವದಿಂದ ಇನ್ನೊಬ್ಬ ವ್ಯಕ್ತಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅವನನ್ನು ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ಹೇಗೆ ಬೇಕೋ ಹಾಗೆ ಜಾಣತನದಿಂದ ವರ್ತಿಸೋದು. ಅಂದರೆ ಪರಿಸ್ಥಿತಿ ಹೇಗೆ ಇರಲಿ ಅದನ್ನು ನಿಭಾಯಿಸೋದನ್ನು ನಾವು ಕಲಿಬೇಕು. ಆಗ ನಮಗೆ, ನೀವು ಕಾರ್ಪೊರೇಟ್ ಲೈಫಲ್ಲಿ ವರ್ಕ್ ಮಾಡ್ತೀರಾ, ಫ್ಯೂಚರಲ್ಲಿ ಎಷ್ಟೋ ಜನರ ಜೊತೆ ಬಿಹೇವ್ ಮಾಡಬೇಕಾಗಿ ಬರುತ್ತೆ. ಆಗೆಲ್ಲ ಇದು ಹೆಲ್ಪಿಗೆ ಬರುತ್ತೆ. ಕೆಲವ್ರಿಗೆ ಸಿಕ್ಕಾಪಟ್ಟೆ ಕೋಪ, ನಾನು ಹೇಳ್ದಂಗೆ ನಡಿಬೇಕು, ಎಲ್ಲಿ ಒಂಚೂರು ಆಚೆ ಈಚೆ ಆದರೆ ಆಗೋದಿಲ್ಲ ಅಂತ. ನನಗದೆಲ್ಲ ಗೊತ್ತಿಲ್ಲ, ನನಗೆ ಕೋಪ ಬಂದರೆ ನಾನು ಮನುಷ್ಯನಾಗಿರಲ್ಲ ಅಂತ. ಆದರೆ ಆ ಕೋಪವನ್ನು ಕೂಡ ನೀವು ರಿಸೀವ್ ಮಾಡೋದನ್ನು ಕಲಿಬೇಕು. ಇಲ್ಲಿರೋರಿಗೆ ಕೋಪ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಕೋಪ ಇಲ್ಲ ಅಲ್ಲ? ಇಷ್ಟು ಚಿಕ್ಕ ವಯಸ್ಸಿಗೆ ಕೋಪ ಎಲ್ಲ ಬಂದುಬಿಟ್ರೆ ಹೇಗೆ? ನಿಮಗೇನು ಜವಾಬ್ದಾರಿ ಇಲ್ಲ, ಅಪ್ಪ ಅಮ್ಮ ಎಲ್ಲ ನೋಡ್ಕೋತಾ ಇದ್ದಾರೆ. ನಿಮ್ಮ ಜವಾಬ್ದಾರಿ ಒಂದೇ ಮಕ್ಕಳೇ, ಓದೋದು. ಆದರೆ ನಮಗೆ ನೋಡಿ ಬೇರೆ ಬೇರೆ ಎಲ್ಲ ಜವಾಬ್ದಾರಿಗಳಿರ್ತದೆ. ನಾನು 2 ಮಕ್ಕಳನ್ನ ಬಿಟ್ಟು ಬಂದಿದ್ದೇನೆ. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವ್ರಿಗೆ ರಾತ್ರಿಗೆ ಊಟಕ್ಕೆ ಏನು ಹಾಕೋದು ಅಂತ. ಅಂದರೆ ನಾನೊಬ್ಬ ತಾಯಿ, ಅದು ನನ್ನ ಜವಾಬ್ದಾರಿ. ಬಟ್ ನಿಮಗೆ ನೋಡಿ ಆ ಜವಾಬ್ದಾರಿಗಳೇ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಸೊ ಈಗ ಎಂಥದ್ದೇ ಕೋಪ ಬಂದಂಥ ವ್ಯಕ್ತಿ ಆದರೂ ಸರಿ, ಎಂಥವರೇ ಆದರೂ ನಮಗೆ ಸಮಾಧಾನ ಆಗೋ ಹಾಗೆ ನಾವು ಬದುಕಬೇಕು ಅಂತ. ಇನ್ನೊಂದು ಕಡೆ ಒಂದು ರಿಸೆಪ್ಷನಿಸ್ಟ್ ಇರ್ತಾಳೆ, ಕೆಲಸ ಮಾಡ್ತಾ ಇರ್ತಾಳೆ. ಒಬ್ಬ ವ್ಯಕ್ತಿ ಬರ್ತಾನೆ, ರೂಮ್ ಬುಕ್ ಆಗಿರುತ್ತೆ ಹೋಟೆಲಲ್ಲಿ. ರೂಮ್ ಬುಕ್ ಮಾಡಿದ್ದಾನೆ ಅಂತ ಹೇಳಿ ಅವನು ಅಲ್ಲಿ ಯಾವ ರೂಮ್ ನಂಬರ್ ಅಂತ ಕೇಳೋಕೆ ಬಂದಾಗ ಅವನು ಹೇಳ್ತಾನೆ, ನನಗೆ ಬೇಕಾಗಿರೋದು ಡಬಲ್ ರೂಮ್, ನೀವು ಸಿಂಗಲ್ ರೂಮ್ ಕೊಡ್ತಾ ಇದ್ದೀರಲ್ಲ ಅಂತ. ಆಗ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಸರ್ ನೀವು ಬುಕ್ ಮಾಡಿದ್ದು ಸಿಂಗಲ್ ರೂಮ್, ನಾವು ಡಬಲ್ ರೂಮ್ ಕೊಡೋದಕ್ಕಾಗಲ್ಲ ಸರ್, ಏನು ಬುಕ್ ಮಾಡಿದ್ದೀರಾ ಅದು ಮಾತ್ರ ಅವೈಲೇಬಲ್ ಇರೋದು ಈಗ ಅಂತ. ಅದಕ್ಕೆ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಏನು ನೀವು ಹೇಳ್ತಾ ಇರೋದು, ನಿಮ್ಮ ಹೋಟೆಲಲ್ಲಿ ಇರೋ ಇಷ್ಟೊಂದು ರೂಮ್ಸ್ ಇದೆ, ಒಂದು ಸಿಂಗಲ್ ರೂಮ್ ಬಿಟ್ಟು ಡಬಲ್ ರೂಮ್ ಕೊಡೋದಕ್ಕಾಗೋದಿಲ್ಲ ಅಂತಂದರೆ ನನಗೆ ಡಬಲ್ ರೂಮೇ ಬೇಕು, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಾನು ಯಾರು ಗೊತ್ತಾ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು, ಅವ್ರಿಗೆ ಕಾಲ್ ಮಾಡ್ತೀನಿ ಇವ್ರಿಗೆ ಕಾಲ್ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ. ಈ ಸಿಚುವೇಷನಲ್ಲಿ ಆಕೆಗೂ ಕೋಪ ಬರಬೇಕಾ ಬೇಡವಾ? ಬರುತ್ತಲ್ವಾ? ಸಹಜವಾಗಿ ಬರಬೇಕು. ಎದುರುಗಡೆ ಇರುವಂಥ ವ್ಯಕ್ತಿ ನ್ಯಾಯ ಇಲ್ಲ ಅವನ ಮಾತಲ್ಲಿ, ಅವಳಿಗೆ ಕೋಪ ಬರಬೇಕು. ಆದರೆ ಆ ವೃತ್ತಿಗೆ ಅವಳು ಯಾವ ರೀತಿ ಗೌರವ ಕೊಡ್ತಾಳೆ ಅಂತಂದರೆ ಮತ್ತೆ ನಗುಮುಖ, ಸಾರಿ ಸರ್ ಕ್ಷಮಿಸಿ, ನೀವೇನು ಮಾಡಿದರೂ ನಮಗೇನೂ ಮಾಡೋದಕ್ಕಾಗೋದಿಲ್ಲ ಈಗ, ಯಾಕಂದರೆ ಆಲ್ರೆಡಿ ಎಲ್ಲ ರೂಮ್ಗಳು ಬುಕ್ಕಿಂಗ್ ಆಗಿದೆ, ನಾವೇನಾದರೂ ಆ ಥರ ಫೆಸಿಲಿಟಿ ಇದ್ದಿದ್ರೆ ಖಂಡಿತ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೆ, ಇಲ್ಲಿರೋದು ಈಗ ಸಿಂಗಲ್ ರೂಮ್ ಮಾತ್ರ ಸರ್, ದಯವಿಟ್ಟು ಕ್ಷಮೆ ಇರಲಿ ಅಂತ. ಹಿಂದೆ ನಿಂತಿದ್ದ ವ್ಯಕ್ತಿಗೆ ಆಶ್ಚರ್ಯ ಆಯ್ತಂತೆ. ಅವನು ಹೋಗುವಾಗ ಹೇಳೋಗ್ತಾನೆ, ನಿನ್ನನ್ನು ನೋಡ್ಕೋತೀನಿ ಅಂತ. ಹಾಗೆ ಕೋಪದಲ್ಲಿ ಇವ್ರು ಹೇಳ್ತಾರಂತೆ, ಅಲ್ಲ ಮೇಡಮ್, ಓಕೆ ನೀವು ರಿಸೆಪ್ಷನಿಸ್ಟು, ನೀವು ಕೆಲಸ ಮಾಡೋದಾಗ ನೀವು ತುಂಬ ತಾಳ್ಮೆಯಿಂದ ಮಾಡಬೇಕು, ಅದೆಲ್ಲ ಸರಿ, ಅಷ್ಟು ಬೈಯುವಾಗ ನಿಮಗೆ ಸ್ವಲ್ಪವೂ ಕೋಪ ಬರಲಿಲ್ವಾ ಅಂತ ಕೇಳ್ತಾನಂತೆ. ಅದಕ್ಕೆ ಆಕೆ ಹೇಳ್ತಾಳೆ, ಅವನು
ಅವನ ಕೋಪವನ್ನು ನನ್ನ ಮೇಲೆ ತೋರಿಸ್ಕೊಂಡಿದ್ದಲ್ಲ, ಅವನ ಕೋಪಕ್ಕೆ ಇನ್ಯಾರೋ ಕಾರಣ ಆಗಿರ್ಬೋದು. ಯಾಕಂದರೆ ಅವನಿಗೆ ಫ್ರಸ್ಟ್ರೇಷನ್ ಇದೆ, ಆ ಸಿಟ್ಟನ್ನು ನನ್ನ ಮೇಲೆ ಹಾಕ್ತಾ ಇದ್ದಾನಷ್ಟೇ. ಅದನ್ನು ನಾನು ರಿಸೀವ್ ಮಾಡಿದರೆ ತಾನೇ ನನಗೆ ಬರೋದದು. ನಾನು ರಿಸೀವ್ ಮಾಡ್ತಾ ಇಲ್ಲ, ನನಗದು ಬೇಡ, ಅವಶ್ಯಕತೆ ಇಲ್ಲ. ಅವನ ಕೋಪವನ್ನು ರಿಸೀವ್ ಮಾಡಿದಾಗ ನನಗೆ ಕೋಪ ಬರುತ್ತೆ, ನಾನು ರಿಯಾಕ್ಟ್ ಆಗೋದಕ್ಕೆ ಶುರು ಮಾಡ್ತೀನಿ. ಆದರೆ ಇಲ್ಲಿ ಅಂಥ ಸಿಚುವೇಶನ್ನ ಅವಶ್ಯಕತೆಯೇ ಇಲ್ಲ, ನಾನಾದರೂ ಯಾಕೆ ಕೋಪ ಮಾಡ್ಕೋಬೇಕು ಸರ್ ಅಂತ ಕೇಳ್ತಾಳೆ. ಅಂದರೆ ಈ ಲೆವೆಲ್ನ ತಾಳ್ಮೆ ಅನ್ನುವಂಥ ಗುಣ ನಮ್ಮ ಜೀವನದಲ್ಲಿ ಬೇಕಾಗತ್ತೆ. ನೀವೀಗ ಏನೋ ಗುರಿ ಮುಟ್ಟಬೇಕು ಅಂತ ಹೋಗ್ತೀರಾ, ಮಧ್ಯದಲ್ಲಿ 2 ವರ್ಷ 3 ವರ್ಷದಲ್ಲಿ ನೀವು ಅಂದ್ಕೊಂಡ ಲೆವೆಲ್ ರೀಚ್ ಆಗೋದಕ್ಕಾಗೋದಿಲ್ಲ. ಅಯ್ಯೋ ನನ್ನಿಂದ ಆಗೋದಿಲ್ಲ ಅಂತ ಅರ್ಧಕ್ಕೆ ಬಿಟ್ಟು ಬಂದರೆ ಹೇಗೆ? ಬಿಟ್ಟು ಬರೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಟೈಮ್ ತಗೊಳುತ್ತೆ. ಒಂದು ಬಿದಿರಿನ ಬೀಜವನ್ನು ಹಾಕಿದ ಅಂತೆ ಒಬ್ಬ ರೈತ, ಅದಕ್ಕೆ ಪ್ರತಿದಿನ ನೀರನ್ನು ಹಾಕ್ತಾನೆ, ಪೋಷಕಾಂಶಗಳನ್ನು ಕೊಡ್ತಾನೆ. ಆದರೆ 6 ತಿಂಗಳು 1 ವರ್ಷ 2 ವರ್ಷ ಆದ್ರೂ ಮೊಳಕೆನೇ ಬರೋದಿಲ್ಲ. ಆದರೆ ಅವನು ತಾಳ್ಮೆ ಕಳ್ಕೊಳ್ಳೋದಿಲ್ಲ, ಮತ್ತೆ ಅದಕ್ಕೆ ನೀರು ಕೊಡ್ತಾನೆ, ಪೋಷಕಾಂಶಗಳನ್ನು ಕೊಡ್ತಾನೆ. ಮತ್ತೂ 1 ವರ್ಷ ಏನೂ ಕಾಣಿಸೋದಿಲ್ಲ. 3ನೇ ವರ್ಷ ಚಿಕ್ಕ ಚಿಗುರು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದು ಹೀಗೆ ಸ್ಫಟಿಕ ಥರ ಪುಟಿಯೋದು ಅಂತ ಹೇಳ್ತಾರಲ್ಲ, ಮೇಲೆ 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 ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ. ಈ ಬಿದಿರಿನ ಗುಣವೇ ಹೀಗೆ. ಮೊದಲು ಭೂಮಿಯ ಆಳದಲ್ಲಿ ತನ್ನ ಬೇರನ್ನು ಗಟ್ಟಿ ಮಾಡಿಕೊಳ್ಳುತ್ತೆ. ನಿಮ್ಮ ಗುರಿಗಳು ಕೂಡ ಹಾಗೆ. ಒಂದೇ ಸಲ ಈಗ ತೋಡಿದ ಬಾವಿಯಲ್ಲಿ ಈಗಲೇ ನೀರು ಬರಬೇಕು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಪೇಷನ್ಸ್ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಅದು ನಿಮ್ಮ ಇನ್ವೆಸ್ಟ್ಮೆಂಟ್. ಆ ಬಿದಿರು ತನ್ನ ಬೇರುಗಳನ್ನು ಗಟ್ಟಿ ಮಾಡಿಕೊಂಡ ಕಾರಣಕ್ಕೆ ಎಷ್ಟೋ ವರ್ಷಗಳ ಕಾಲ ಮಣ್ಣಿನ ಸವಕಳಿ ಆಗದೇ ಇರುವ ತರಹ ಹಿಡಿದಿಟ್ಟುಕೊಳ್ಳುತ್ತೆ. ಬಿದಿರಿನ ಗುಣನೇ ಅದು. ನಿಮ್ಮಲ್ಲಿ ಇಲ್ಲೆಲ್ಲ ನೀವು ನೋಡ್ತೀರಾ, ಕಾರ್ಕಳದಲ್ಲೂ ಕೂಡ ಬಿದಿರಿನ ಕಾಡುಗಳ ಸೃಷ್ಟಿ ಆಗ್ತಾ ಇದೆ. ಒಂದು ಕಡೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಕೆಲವರಿಗಾದರೂ. ಯಾಕಂದರೆ ಆ ಬಿದಿರು ಇದೆ ಅಂತಂದರೆ ಆ ಪರಿಸರವನ್ನು ಕಾಪಾಡುವಂತಹ, ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ, ತಡೆಗೋಡೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಅದ್ಭುತವಾದಂಥ ಟೆಕ್ನಾಲಜಿ ಅದಕ್ಕಿದೆ. ಅಂದರೆ ಆ 3 ವರ್ಷ ಅದೇನು ಮಾಡ್ತಾ ಇತ್ತು. ಹಂಸ ಕೂಡ ಹಾಗೆ, ಅಡಿ ಕಾಲು ಬಡ್ದಿದ್ದು ಗೊತ್ತೇ ಆಗೋದಿಲ್ಲ, ಮೇಲೆ ಕೂಲಾಗಿರುತ್ತೆ ಧ್ಯಾನ ಮಾಡಿದ ಥರ. ನಾವು ಕೂಡ ಹಾಗೇ ಇರಬೇಕು. ಅದನ್ನು ನಾವು IAS IPS ಮಾಡ್ತಾರಲ್ಲ, ಅವರ ಜೀವನದ ಜರ್ನಿ ನೋಡಿದರೆ ಗೊತ್ತಾಗುತ್ತೆ. ಒಂದೇ ಸಲ IAS ಮಾಡಬೇಕು IPS ಮಾಡಬೇಕು ಅಂತ ಹೊರಟ್ರೆ ಆಗೋದಿಲ್ಲ. ಅದೊಂದು ತಪಸ್ಸು. 5 ವರ್ಷ 10 ವರ್ಷ ಹೀಗೆಲ್ಲ. ಬೋರ್ ಆಗ್ತಿದೆಯಾ? ಮಾತಾಡಲಾ? ಓಕೆ. ಸೊ ಇಷ್ಟರವರೆಗೆ ನೀವು ಕನಸಿನ ಬಗ್ಗೆ ಅಟ್ಲೀಸ್ಟ್ ಒಂದು ಪರಿಕಲ್ಪನೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಗ್ಯಾಪಲ್ಲಿ ನಾವು ವ್ಯಾಲ್ಯೂಸನ್ನು ಕೂಡ ಒಟ್ಟಿಗೆ ತೊಗೊಂಡು ಹೋಗೋದ್ರಿಂದ ಮಾತ್ರ ಜೀವನ ಸರಾಗವಾಗಿ ಮುಂದೆ ಹೋಗುತ್ತೆ. ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ಅವರು ಹೇಳಿದಾಗೆ ನಿಮ್ಗೇನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ, ಮತ್ತು ನಿಮಗೇನು ಬೇಕು ಅದನ್ನೇ ವಾಪಸ್ ಕೊಡಿ. ಇದು ಹೇಗೆ ಅಂತ ಕೇಳ್ಬೋದು. ನೀವು ಗಲಾಟೆ ಮಾಡೋದಿಲ್ಲ, ಜೋರಾಗಿ ಮಾತಾಡ್ಕೊಳ್ಳೋದಿಲ್ಲ ಅಂತಂದರೆ ಮಾತ್ರ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಮಾತಾಡಲಿಕ್ಕಿಲ್ಲ ಆಯಿತಾ ಜಾಸ್ತಿ? ಓಕೆ, ಜಸ್ಟ್ ನಿಮ್ಮ ಅಕ್ಕಪಕ್ಕ ಇರುವವರಿಗೆ ಒಂದು ಕಾಂಪ್ಲಿಮೆಂಟ್ ಕೊಡಿ. ಕಾಂಪ್ಲಿಮೆಂಟ್ ಗೊತ್ತಲ್ಲ, ಪ್ರಶಂಸೆ. ಆನೆಸ್ಟ್ ಆಗಿರಬೇಕು, ಪ್ರಾಮಾಣಿಕವಾದಂತಹ ಆನೆಸ್ಟ್ ಆಗಿರುವಂತಹ ಪ್ರಶಂಸೆ. ನೀವು ಜಾಸ್ತಿ ಮಾತಾಡ್ಬಿಟ್ರಿ, ನೀವು ಜಾಸ್ತಿ ಮಾತಾಡಿದ ತಕ್ಷಣ ನನಗಿಲ್ಲಿ ಮಾತು ಕಮ್ಮಿ ಮಾಡಬೇಕು ಅಂತ ಆಗ್ತದೆ. ಮತ್ತೆ ಒಂದು ಕಾಂಪ್ಲಿಮೆಂಟ್ ಕೊಡಿ. ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಿನ್ನ ಕಾಸ್ಟ್ಯೂಮ್ ಚೆನ್ನಾಗಿದೆ. ಇದು ತಮಾಷೆಗೆ, ಬೇಡ ಬಿಡಿ. ಬೇರೆ ಸೀರಿಯಸ್ ಆಗಿ ಹೇಳೋದಾದರೆ, ನೀನು ತುಂಬ ಚೆನ್ನಾಗಿ ಹಾಡ್ತೀಯ. ಆಗ ತತ್ವಪದ ಹಾಡಿದ ಹುಡುಗನಿಗೆ ನಾನು ಹೇಳ್ತೀನಿ, ತುಂಬ ಚೆನ್ನಾಗಿ ಹಾಡ್ತಿದೀಯಾ, ಡೆವಲಪ್ ಮಾಡ್ಕೋ. ಈ ಸ್ಕಿಲ್ಲನ್ನು ಡೆವಲಪ್ ಮಾಡಿದರೆ ನೀನು ಯಾವುದೇ ಜಾಬಿಗೆ ಹೋಗು, ಮುಂದೊಂದು ದಿನ ಈ ಪ್ರವೃತ್ತಿ ನಿನಗೆ ಖುಷಿ ಕೊಡುತ್ತೆ, ಖುಷಿಯಾಗಿರ್ತೀಯ ನೀನು ಜೀವನದಲ್ಲಿ ಅಂತ ನಾನು ಹೇಳ್ತೀನಿ. ಇಟ್ಸ್ ಮೈ ಕಾಂಪ್ಲಿಮೆಂಟ್. ಅದೇ ಥರ ನೀವು ಒಂದು ಕಾಂಪ್ಲಿಮೆಂಟ್ ಕೊಡಿ. ಕೊಟ್ರಾ? ನೀವು ಕಾಂಪ್ಲಿಮೆಂಟ್ ಕೊಟ್ಟಾಗ ಅವರ ಮುಖದಲ್ಲಿ ಏನು ಕಂಡ್ರಿ? ಸ್ಮೈಲ್. ಇದು ಕಷ್ಟನಾ? ಈ ಎಕ್ಸ್ಪೆರಿಮೆಂಟನ್ನು ಆವಾಗ ಜೀವನದಲ್ಲಿ ಮಾಡ್ತಾ ಇರಿ. ಯಾಕಂದರೆ ಈಗ ಮನುಷ್ಯರ ಜೊತೆ ಮಾತಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಮೊದಲೆಲ್ಲ ಮದುವೆ ಮನೆಗೆ ಹೋದಾಗ ಈ ರೀತಿ ಇರ್ತಾ ಇತ್ತು ಚೇರ್ಗಳು. ನೀವು ಕೂತಿದ್ದೀರಲ್ಲ ಈಗೆಲ್ಲ ನಾವು ಮದುವೆ ಮನೆಗೆ ಹೋದರೆ ಹಿಂದ್ಗಡೆ ಚೇರಲ್ಲಿ ಯಾರು ಕೂತಿದ್ದಾರೆ? ನಮ್ಮ ಅತ್ತೆನೇ ಕೂತಿದ್ರು ಅಥವಾ ನಮ್ಮ ಮನೆಯವರೇ ಕೂತಿದ್ರು, ನಮಗೆ ಕಾಣದಂಥ ಪರಿಸ್ಥಿತಿ. ಕೆಲವೊಮ್ಮೆ ಅವ್ರ ಕೈಯಲ್ಲಿ ಮೊಬೈಲ್. ಹೌದಾ? ಇಂಥ ವಾತಾವರಣ ನಾವು ಕಾಣ್ತಾ ಇದ್ವಿ. ಕನೆಕ್ಷನ್ಸ್ ಇಲ್ಲ. ಇಷ್ಟೇ ನಮ್ಮದು ಚಿಕ್ಕದೊಂದು ಪ್ರಪಂಚ. ಮನೆ ದೊಡ್ಡದಾಗ್ತಾ ಇದೆ, ಮನಸ್ಸಿನ ಮಧ್ಯೆ ಗೋಡೆಗಳು ಬರ್ತಾ ಇದೆ. ಪ್ರೀತಿ ಬಾಂಧವ್ಯ ಅನ್ನೋದನ್ನು ನಾವು ಕಲಿಯೋದಕ್ಕೆ ಕಷ್ಟಪಡ್ತಾ ಇದ್ದೀವಿ. ಮೊದಲೆಲ್ಲ ಆಗಿರಲಿಲ್ಲ. ನಮಗೆಲ್ಲ ರಜಾ ಟೈಮಲ್ಲಿ ಯಾರ ಮನೆಗೆ ಫಸ್ಟ್ ಹೋಗೋದು? ಅಜ್ಜಿ ಮನೆಗೆ ಹೋಗೋದಾ, ಅಜ್ಜನ ಮನೆಗೆ ಹೋಗೋದಾ, ಮಾವನ ಮನೆಗೆ ಹೋಗೋದಾ, ಅತ್ತೆ ಮನೆಗೆ ಹೋಗೋದಾ ಅಂತ. ಬಟ್ ಈಗಿನ ಕಾಲದಲ್ಲಿ ಹೇಗಿದೆ ವ್ಯವಸ್ಥೆ? ಅಪ್ಪ ಅಮ್ಮನಿಗೆ ಬಿಡಲಿಕ್ಕೇ ಭಯ ಕೆಲವೊಮ್ಮೆ.
ಮಿಸ್ ಮಾಡ್ಕೊಳ್ತೀವಿ ಮಕ್ಕಳನ್ನ ಅನ್ನುವಂಥದ್ದು. ಆದರೆ ಆವಾಗ ಕಾಡಿಗಾದರೂ ಬಿಟ್ಟು ಬರೋದಕ್ಕೆ ರೆಡಿ ಇರ್ತಾ ಇದ್ರು. ಯಾಕಂದರೆ ಕಾಡಲ್ಲಿ ಧೈರ್ಯವನ್ನು ಕಲಿತು ಬರ್ತಾ ಇದ್ರಂತೆ, ಪ್ರಾಣಿಗಳ ಜೊತೆ ಹೋರಾಟ ಮಾಡೋದು ಹೇಗೆ ಅಂತ ಹೆದರಿಕೆನೇ ಇರಲಿಲ್ಲ. ನೀರು ಪಕ್ಕ ಇರೋ ನಾವೆಲ್ಲ ಏನು ಗೊತ್ತಾ, ನಾವು ನೀರಿಂದ ದೂರ ಇರೋರು ಮಕ್ಕಳನ್ನ ಹೋಗ್ಬೇಡ 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 ಅಂತ. ಅದೇ ನೀರಿನ ಪಕ್ಕ ಇರೋ ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಈ ಅಮ್ಮಂದಿರು ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀನು ಹೋಗಬೇಡ ಹೋಗಬೇಡ ಅಂತ ಅವರೊಂದು ಬಳ್ಳಿ ಕಟ್ಟಿ ಹಿಡ್ಕೋಬೇಕಷ್ಟೇ ಮಗುವನ್ನು. ಮಕ್ಕಳ ಸಹಜ ಗುಣ ಅಲ್ವಾ? ಆದರೆ ಅವ್ರು ಹೇಗೆ ಬೆಳೀತಾರೆ ಯೋಚನೆ ಮಾಡಿ. ಅಂದರೆ ಆ ಅನಿವಾರ್ಯತೆಗಳೇ ಅವ್ರನ್ನ ಸ್ಟ್ರಾಂಗ್ ಮಾಡ್ತವೆ. ಕಡಲ ವೀರರು ಅಂತ ನಾವು ಕಡಲ ಸೈಡಲ್ಲಿ ಇರೋರನ್ನ ಹೇಳ್ತೀವಿ ಅಲ್ವಾ? ಅವರೆಲ್ಲ ಕಡಲಿನ ಜೊತೆ ಆಡಿ ಬೆಳೆದು ಅದ್ರ ಜೊತೆ ಸ್ನೇಹ ಮಾಡಿ ಆ ಕಡಲನ್ನೇ ಗೆದ್ದು ಬರುವವರು. ಅಂದರೆ ನಮಗೆ ಆ ಸ್ಕಿಲ್ ಎಲ್ಲ ಬೇಕು. ಬರೀ ನಾವು 4 ಗೋಡೆಗಳ ಮಧ್ಯೆ ಇರುವಂತಹ ವಿಚಾರಗಳನ್ನು ಕಲ್ತ್ಕೊಳ್ಳೋದಷ್ಟೇ ಅಲ್ಲ, ಹೊರಗಡೆ ಜಗತ್ತಲ್ಲಿ ಏನೆಲ್ಲ ಕಲಿಯೋದಕ್ಕೆ ಸಿಗುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಉಪ್ಪಿನಕಾಯಿ ಮಾಡ್ತಿದ್ದಾರೆ ಅಂತಂದರೆ ಕೇಳಿ ಅಜ್ಜಿ ಹೇಗೆ ಮಾಡೋದು ಇದನ್ನು ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ 2 ಅಡ್ವಾಂಟೇಜ್ ಇದೆ. ಒಂದು, ಆ ಟ್ರೆಡಿಷ್ನಲ್ ಉಪ್ಪಿನಕಾಯಿ ಇನ್ನು 25 ವರ್ಷ ಆದಮೇಲೆ ಸಿಗ್ತದೆ ಅನ್ನುವಂಥ ನಂಬಿಕೆ ನನಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದರೆ ಆ ಅಪ್ಪೆ ಮಿಡಿ ಅನ್ನುವಂಥ ಮಿಡಿ ವಿಶೇಷವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸಿಗುತ್ತೆ, ಆಯಿತಾ? ಆ ಮರಗಳು ಈಗ ಕಮ್ಮಿ ಆಗ್ತಾ ಇದೆ. ಆ ಅಪ್ಪೆ ಮಿಡಿಯನ್ನು ಬಳಸಿ ಉಪ್ಪಿನಕಾಯಿ ಮಾಡುವಂತಹ ಒಂದು ಕೈಗಳ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ ಜನ್ರೇಷನ್ ಟು ಜನ್ರೇಷನ್. ಕೆಲವರಿಗೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇದನ್ನು ಯಾಕೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಸಂಸ್ಕೃತಿಯ ಬೇರುಗಳು ಈ ಅಡುಗೆಯಲ್ಲೂ ಕೂಡ ಇದೆ, ಆ ಜನಪದ ಕಲೆಗಳಲ್ಲೂ ಕೂಡ ಇದೆ. ನಾವು ಕಲ್ತ್ಕೊಳ್ಳೋಣ, ಅದನ್ನು ಸಾಧ್ಯವಾದರೆ ಇನ್ನೊಬ್ಬರಿಗೆ ಕಲಿಸೋ ಕೆಲಸ ಮಾಡೋಣ. ಮುಂದೊಂದು ದಿನ ಅಡುಗೆಯನ್ನು ನೀವು ಮಾಡಿ ಅದೇ ನಿಮ್ಮ ಬಿಸ್ನೆಸ್ ಆದರೂ ಆದಿತ್ತು, ಯಾರಿಗೆ ಗೊತ್ತು? ಯಾಕೆ ಮಾಡಬಾರ್ದು? ಇವತ್ತು ಇಡ್ಲಿ ದೋಸೆ ಬಿಸ್ನೆಸ್ ಅಂತಂದರೆ ಒಂದು ಕಾಲದಲ್ಲಿ ನಗ್ತಾ ಇದ್ರು, ಆದರೆ ಒಂದು ಮಲ್ಲಿಗೆ ಇಡ್ಲಿ ಅಂತಲೇ ಮಾಡಿ ಸಾಮ್ರಾಜ್ಯವನ್ನೇ ಕಟ್ತಾ ಇರುವಂಥ ಎಷ್ಟೋ ಜನ ಕಾಣ್ತಾ ಇದ್ದೀವಿ ನಾವು ಅಲ್ವಾ? ಆ್ಯಂಡ್ ಮನೇಲಿ ನಾನು ಮೊನ್ನೆ ನೋಡ್ತಾ ಇದ್ದೆ, ಊರಿಗೆ ಬಂದು ಪ್ರಧಾನಮಂತ್ರಿಯವರಿಂದ ಪ್ರೇರಿತರಾಗಿ ಆ ಎಣ್ಣೆಯನ್ನು ಗಾಣದಿಂದ ತೆಗೆಯುವಂಥ ಸಿಸ್ಟಮ್ ಇತ್ತಲ್ಲ, ನಮ್ಮ ಹಳೆ ಟ್ರೆಡಿಷನ್, ಅದನ್ನು ಬಿಸ್ನೆಸ್ ಯಾರೋ ಮಾಡ್ತಿದ್ರು ಅಂತ ಓದ್ತಾ ಇದ್ದೆ. ಈ ಥರ ಬಹಳಷ್ಟು ಸಕ್ಸಸ್ ಸ್ಟೋರಿಗಳನ್ನು ನೋಡಿದಾಗ ಅನಿಸೋದು, ನಿಮಗೆ ಏನು ಸಿಗುತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ಊರಿಗೆ ಹೋದರೆ ಯಾವಾಗಲೂ ತೋಟದಲ್ಲಿ ಜಾಸ್ತಿ ಹೊತ್ತು ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಬುಡದಲ್ಲೆಲ್ಲ ಮಳೆಗಾಲದಲ್ಲಿ ಓಕೆ, ಅದಾದಮೇಲೆ ಅದರ ಬುಡಕ್ಕೆ ಒಂದು ಸ್ವಲ್ಪ ಬೆಚ್ಚಗೆ ಅಂತಂದರೆ ಈ ಏನಿದೆ ಆ ಮಡಲು ಅಥವಾ ಬೇರೆ ಎಲ್ಲ ಏನೇನು ಸಿಗುತ್ತೆ ಅದರದಿಂದ ತುಂಬಿಸಿದರೆ, ಆ ಮಲ್ಚಿಂಗ್ ಮಾಡಿದರೆ ಆ ನೀರಿದೆ ಅಲ್ಲ ಅಲ್ಲಿ ಇರುತ್ತೆ. ಏಪ್ರಿಲ್ ಮೇ ಜೂನ್ ತಿಂಗಳು ಆ ಜ್ಞಾನವನ್ನು ನನಗೆ ನನ್ನ ಅಜ್ಜಿ ಕೊಟ್ಟಿದ್ದು. ಈಗ ನಾನು ಅದನ್ನು ನನ್ನ ತಲೆಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಈ ಚಿಕ್ಕ ವಿಷಯಗಳು ಯಾವ ಟೈಮ್ಗೂ ನನಗೆ ಖುಷಿ ಕೊಡ್ಬೋದು, ಸಹಾಯ ಮಾಡ್ಬೋದು, ನನಗೆ ಗೊತ್ತಿರೋ ವಿಷಯ ಇನ್ನೊಬ್ಬರ ಹತ್ರ ಹಂಚ್ಕೋಬೋದು ನಾನು ಅಂತಂದಮೇಲೆ ನಿಮಗೆ ಸಿಗುವಂತಹ ಯಾವ ಎಕ್ಸ್ಪೀರಿಯನ್ಸ್ ಆದರೂ ಸರಿ, ಅದನ್ನು ಯಾಕೆ ಬಿಡಬೇಕು ಅಲ್ವಾ? ಎಲ್ಲದಕ್ಕೂ ಸೈ ನಾನು ಕೇವಲ ಈ ಕೆಲಸ ಮಾತ್ರ ಮಾಡ್ತೀನಿ ಅಂತ ಯಾವತ್ತೂ ಕೂತ್ಕೋಬೇಡಿ. ಓ ಇದಾ, ಎಸ್ ಇದು ನನಗೂ ಗೊತ್ತು, ನನಗೆ ಒಳಗಡೆ ಕೂತ್ಕೊಂಡು ಓದಿ ರ್ಯಾಂಕ್ ತಗೊಳ್ಳೋದಕ್ಕೂ ಗೊತ್ತು, ಅಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ರೆಡಿ, ಬಿಸಿಲಲ್ಲಿ ನಿಂತ್ಕೊಳ್ಳೋದಕ್ಕೂ ರೆಡಿ, ಬೆಳಗ್ಗೆಯಿಂದ ಸಂಜೆವರೆಗೆ ಏನಾದರೂ ಅಗತ್ಯ ಬಂತು ಅಂತಂದರೆ ಆ ಕೆಲಸವನ್ನು ಸಹ ನಿಭಾಯಿಸ್ತೀನಿ. ಅಷ್ಟು ಗಟ್ಟಿಯಾಗಬೇಕು. ನಾನು ಹೆಣ್ಣು, ನಾನು ಗಂಡು, ಅಥವಾ ನಾನು ಇಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ನಾನು ಹೀಗೆ ಹಾಗೆ, ಯಾವ ಬ್ಯಾಕ್ಗ್ರೌಂಡ್ಗಳು ಕೂಡ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಇಲ್ಲಿ ಮ್ಯಾಟರ್ ಆಗೋದು ಕೇವಲ ನಮ್ಮ ಶಕ್ತಿ ಮಾತ್ರ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಮಕ್ಕಳನ್ನ ನೋಡಿದಾಗ ನನಗೆ ಬೇಜಾರಾಗುತ್ತೆ. ಇಂಜಿನಿಯರಿಂಗ್ ಮುಗಿಸ್ತಾರೆ, ಡಿಗ್ರಿ ಮುಗಿಸ್ತಾರೆ, ಡಬಲ್ ಗ್ರ್ಯಾಜುಯೇಷನ್ ಮುಗಿಸ್ತಾರೆ, ಇದೇ ಕೆಲಸ ಬೇಕು ಅಂತ ಕೂತ್ಕೋತಾರೆ. ಓಕೆ, ನೀವು ಕೂತ್ಕೋಬೇಕು, ಖಂಡಿತ ನಿಮ್ಮ ಗುರಿ ಅದಿದೆ ಅಂತಂದರೆ ಅದನ್ನೇ ಸಾಧಿಸೋದಕ್ಕೆ ಅದರ ಹಿಂದೆ ಹೋಗೋದು ಸರಿ. ಆದರೆ 2, 3, 4, 5, 6 ವರ್ಷಗಳನ್ನು ವೇಸ್ಟ್ ಮಾಡೋದು ಯಾವ ನ್ಯಾಯ ಅಂತ ಕೇಳೋದು. ಆಮೇಲೆ ನೀವು ಔಟ್ಡೇಟೆಡ್ ಆಗ್ತೀರಾ, ಹೊಸಬ್ರು ಬರ್ತಾರೆ ಮಾರ್ಕೆಟಿಗೆ, ಅವ್ರು ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಾರೆ, ಆಗ ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಫ್ರೆಷರ್ಸ್ ಅಫ್ಕೋರ್ಸ್ ಅವರಿಗೇನೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಆಗ ನಾವು ಒಂದು ಕೆಲಸ ಮಾಡಬೇಕಾಗತ್ತೆ, ಆ ಟೈಮಲ್ಲಿ ನಮಗೆ ಸಿಕ್ಕಂಥ ಅವಕಾಶಗಳನ್ನು ಒಪ್ಕೊಳ್ಳೋದು. ನಾನು MBA ಮಾಡಿದಾಗ ನನಗೆ ಸಿಕ್ಕಂತಹ ಒಂದು ಕೆಲಸಕ್ಕೆ ನಾನು ಇಮ್ಮಿಡಿಯೇಟ್ ಜಾಯ್ನ್ ಆಗಿದ್ದೆ. ಅದಕ್ಕಿಂತ ಮೊದಲೇ ನಾನು 7-8 ಇಂಟರ್ವ್ಯೂಗಳನ್ನು ಫೇಸ್ ಮಾಡಿ ಮತ್ತೆ ರಿಕ್ರೂಟ್ಮೆಂಟ್ಗೆ ನಾನು ಇಮ್ಮಿಡಿಯೇಟ್ ಜಾಯ್ನ್ ಆಗಿದ್ದೆ. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇರಲಿಲ್ಲ. ಅದಾದ ಮೇಲೆ ನಾನು ಅಂದ್ಕೊಂಡಿದ್ದು ಬೇರೆ ಉದ್ಯೋಗಕ್ಕೆ ಹೋಗಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆದರೆ ನನಗೆ ಸಿಕ್ಕಂತಹ ಒಂದು ಅವಕಾಶ ರೇಡಿಯೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಆದರೆ ನನಗೆ ಆ ಟೈಮನ್ನು ವೇಸ್ಟ್ ಮಾಡೋದ್ರ ಬದಲು ಆ ಸಮಯದಲ್ಲಿ ಈ ಕೆಲಸ ಮಾಡೋಣ, ಮತ್ತು ನನ್ನ ಕೆಲಸನ ಜೊತೆಯಲ್ಲಿ ಹುಡುಕೋತಾ ನನ್ನ ಬೇರೆ ಟೈಮನ್ನು ನಾನು ಓದೋದಕ್ಕೆ ಕೊಡೋಣ ಅಂತ ಆ ರೀತಿ ಡಿವೈಡ್ ಮಾಡ್ಕೊಂಡಿದ್ದಕ್ಕೆ ಆ ರೇಡಿಯೋ ಫೀಲ್ಡಿಗೆ ಬರೋದಕ್ಕಾಯಿತು. ಬಹುಶಃ ನಾನು MBA ಮಾಡಿದ್ದೀನಿ, ನನಗೆ ಇದೇ ಕೆಲಸ ಬೇಕು, ನಾನು HR ಆಗಬೇಕು, ನಾನು MBA HR ಮಾಡಿದ್ರಿಂದ ನಾನು HR ಆಗಬೇಕು, HR ಅಲ್ಲದೆ ಬೇರೆ ಏನೂ ನಂಗೆ ಆಗೋದಿಲ್ಲ ಅಂತ ಕೂತಿದ್ರೆ ಇವತ್ತಿಗೆ ನಾನು ನಿಮ್ಮ ಕಣ್ಮುಂದೆ ಇರೋದಕ್ಕೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ನಾವು ಸಿಕ್ಕಂಥ ಅವಕಾಶಗಳನ್ನು ಒಪ್ಕೊಳ್ತಾ ಮುಂದೆ ಹೋಗೋದನ್ನು ಕೂಡ
ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಇದು ಅದು ಅಂತ ಹೇಳಿ ಅಥವಾ 1-2-3 ಇಂಟರ್ವ್ಯೂ ಆದ ತಕ್ಷಣ ಸೋಲು ಒಪ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಯಾಕಂದರೆ ನೀವು ಒಂದ್ಸಲ ನೀವು ಸೋಲನ್ನು ಒಪ್ಕೊಂಡ್ರೆ ಮತ್ತೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಅರುಣಿಮಾ ಸಿನ್ಹಾ ಗೊತ್ತಾ ನಿಮಗೆ? ಯಾರವರು? ಫಸ್ಟ್ ಆಂಪ್ಯೂಟಿ ಟು ಕ್ಲೈಮ್ ಮೌಂಟ್ ಎವರೆಸ್ಟ್, ಸರಿಯಾ? ಓಕೆ. ಬಟ್ ಅವರ ಜೀವನದಲ್ಲಿ ನಡೆದ ಕತೆ ಗೊತ್ತಿದೆಯಾ? ಹೇಳಿದಾರಾ? ಯಾರು ಹೇಳಿದ್ದು? ಯಾರು? ಲೆಕ್ಚರರ್? ಓದಿದ್ದು? ಕೇಳಿದ್ದು? ನಂದೊಂದು ಪ್ರಶ್ನೆ ಇದೆ. ಈ ಕಡೆಯಿಂದ ವಾಯ್ಸ್ ಜೋರು ಬರ್ತಾ ಇದೆ, ಈ ಕಡೆಯಿಂದ ವಾಯ್ಸ್ ಬರ್ತಾ ಇಲ್ವಲ್ಲ, ಯಾಕೆ? ನಿದ್ದೆ ಬರ್ತಿದೆಯಾ? ನಿದ್ದೆ ಬರ್ತಿದೆಯಾ? ಇಲ್ಲ ಅಲ್ಲ? ಓಕೆ. ಸೊ ಅರುಣಿಮಾ ಸಿನ್ಹಾ ಅವರ ಕತೆ ಕೇಳುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಅವರು ವಾಲಿಬಾಲ್ ಪ್ಲೇಯರ್ ಆಗಿದ್ದವರು, ಅದು ರಾಷ್ಟ್ರ ಮಟ್ಟದಲ್ಲಿ. ಆ್ಯಂಡ್ ಅಂತಹ ಒಂದು ಆಟಗಾರ್ತಿ ಟ್ರೈನಲ್ಲಿ ದರೋಡೆಯಾಗುತ್ತೆ. ದರೋಡೆಯಾದಾಗ ಅವರು ದರೋಡೆಕೋರರನ್ನು ವಿರೋಧಿಸೋದಕ್ಕೆ ಹೋದಾಗ ಅವರನ್ನು ಟ್ರೈನಿಂದ ಕೆಳಗಡೆ ನೂಗ್ತಾರೆ. ಇವರು ಕೆಳಗಡೆ ಬಿದ್ದು ಅವರ ಕಾಲಿನ ಮೇಲೆ ಟ್ರೈನ್ನ ಒಂದು ಚಕ್ರ ಹರಿದು ಹೋಗಿ ಒಂದು ಕಾಲನ್ನು ಕಳ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಅವರು ಸಹಾಯಕ್ಕೂ ಕೂಡ ಯಾರು ತುಂಬ ಹೊತ್ತು ಬರುವಂಥ ಒಂದು ಪ್ಲೇಸ್ ಆಗಿರಲಿಲ್ಲ ಅದು. ಹಾಸ್ಪಿಟಲ್ಗೆ ಹೋದಾಗಲೇ ಅವರ ತಲೆಯಲ್ಲಿ ಡಿಸೈಡ್ ಮಾಡ್ತಾರಂತೆ, ಇನ್ನು ಆಟ ಆಡೋದಂತೂ ಕನಸಿನ ಮಾತಾಗತ್ತೇನೋ, ಆದರೆ ಜಗತ್ತಿಗೆ ನಾನು ಯಾರು ಅಂತ ಗೊತ್ತು ಮಾಡಿಯೇ ಮಾಡ್ತೀನಿ ಅಂತ. ಬಚೇಂದ್ರಿ ಪಾಲ್ ಪರ್ವತವನ್ನು ಏರೋದ್ರಲ್ಲಿ ಅವರೆಷ್ಟು ಎಕ್ಸ್ಪರ್ಟ್ ಅಂತ ಗೊತ್ತಿದೆ. ಅವ್ರ ಹತ್ರ ಹೋಗ್ತಾರೆ, ಮಾತಾಡ್ತಾರೆ, ಟ್ರೈನಿಂಗ್ ತಗೋತಾರೆ, ಕಷ್ಟಪಡ್ತಾರೆ. ಆ ಕೃತಕ ಕಾಲಿನ ಸಹಾಯದಿಂದ ಮೇಲೆ ಹೋಗುವಾಗ ಟೆಂಪರೇಚರ್ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಮಧ್ಯದಲ್ಲಿ ಕುಸಿದು ಬೀಳುವಂಥ ಒಂದು ಸಂದರ್ಭ ಕೂಡ ಬರುತ್ತಂತೆ. ಆದರೆ ಅವರೇ ಸ್ವತಃ ಹೇಳ್ತಾರೆ ಆ ಟೈಮಲ್ಲೂ ಕೂಡ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ರು, ಅವರ ಸ್ಟ್ರೆಂತ್ ಹೇಗಿತ್ತು ಅಂತಂದರೆ ಅಂತಹ ಶಕ್ತಿ ನಮಗೆ ಬೇಕು. ಒಂದು ಸಲ ಸೋತು ಕೂಡಲೇ ನನ್ನ ಕತೆ ಮುಗೀತು, ನನಗಿನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಯಾರೂ ಜೀವನದಲ್ಲಿ ಕೂರೋ ಹಾಗಿಲ್ಲ. ಎಟ್ ದ ಸೇಮ್ ಟೈಮ್ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತ ಯಾರಾದರೂ ನಾನು ಸೋತೆ ಅಂತ ಹೇಳಿದ್ರೆ ಅವರನ್ನು ಸೋಲೋದಕ್ಕೆ ಬಿಡಬೇಡಿ. ಸ್ನೇಹ ಅಂತಂದರೆ ಕೇವಲ ಇದು ಮಾತ್ರ ಅಲ್ಲ, ನಮ್ಮ ಅಕ್ಕಪಕ್ಕ ಇರುವವರ ಮನಸ್ಸು ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ನಮ್ಮಲ್ಲಿ ಎಷ್ಟೋ ಮಕ್ಕಳನ್ನ ನಾವು ನೋಡ್ತೀವಿ, ಎಕ್ಸಾಮ್ ವಿಷಯಕ್ಕೆ ಎಷ್ಟೊಂದು ಟೆನ್ಷನ್ ತೊಗೊಂಡು ಏನೇನೆಲ್ಲ ಯೋಚನೆ ಮಾಡ್ತಾರೆ. ಅಂತಹ ಯೋಚನೆ ಮಾಡಬೇಕಾದಂಥ ಅಗತ್ಯವೇ ಇಲ್ಲ. ಜೀವನ ಅನ್ನುವಂತಹ ಎಕ್ಸಾಮು ಬರ್ತಾನೇ ಇರುತ್ತೆ ಜೀವನ ಪರ್ಯಂತ. ಆ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೆ ಯಾರು ಗಟ್ಟಿಯಾಗಿರ್ತಾರೆ ನೋಡಿ, ಅವ್ರು ಯಾವತ್ತೂ ಕೂಡ ಸೋಲೋದಿಲ್ಲ. ಸೋಲೋದು ಯಾರು ಅಂತ ಕೇಳಿದ್ರೆ ನಾನು ಸೋತೆ ಅಂತ ಒಪ್ಕೊಂಡವರು. ಆ ಸೋಲು ಅನ್ನೋದು ನನ್ನ ಪ್ರಕಾರ ನಮ್ಮ ಜೀವನವನ್ನೇ ಎಂಡ್ ಮಾಡಿಬಿಡುತ್ತೆ ಅಂತ. ಸರಿ, ಇನ್ನೆಷ್ಟು ಟೈಮ್ ಇದೆ ಅಂತ ನನಗೊಂದು ಹೇಳಿ. 10 minutes. ಓಕೆ, ಲಾಸ್ಟ್ 10 minutes. ನಾನು ಆಲ್ರೆಡಿ ಒಂದಿಷ್ಟು ಮೌಲ್ಯಗಳ ಬಗ್ಗೆ ಹೇಳಿದೆ. ನಿಮ್ಮ ಸುತ್ತಮುತ್ತ ಇರೋರಿಗೆ ಯಾವಾಗಲೂ ಒಂದು ಗ್ರ್ಯಾಟಿಟ್ಯೂಡ್ ನಿಮ್ಮಲ್ಲಿ ಇರಲಿ, ಕೃತಜ್ಞತೆ. ಟೀಚರ್ಸ್, ಲೆಕ್ಚರರ್ಸ್ ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ, ಅವ್ರಿಗೆ ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀರಾ? ಹೇಳ್ತಾ ಇರ್ತೀರಾ? ಈಚೆಯಿಂದ ಹೇಳ್ತಾ ಇರ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೊಂದು ಥ್ಯಾಂಕ್ಸ್ ಹೇಳಬೇಕಂತೆ. ಆ ಥ್ಯಾಂಕ್ಸ್ ಹೇಳುವಾಗ ಒಂದು ಲಿಸ್ಟ್ ಮಾಡಬೇಕಂತೆ, ನಮ್ಮ ಹತ್ರ ಇರೋದು, ಇಲ್ಲದೆ ಇರೋದಲ್ಲ. ಒಂದು ಟೀಚರ್ ಒಂದು ಮಗುವಿಗೆ ಒಂದು ಎಸ್ಸೆ ಬರ್ಕೊಂಡು ಬರ್ಲಿಕ್ಕೆ ಕೊಟ್ರಂತೆ, ನಿನಗೆ ಇಷ್ಟ ಆಗದೇ ಇರುವಂತಹ ವಿಷಯಗಳಿಗೆ ನೀನು ಥ್ಯಾಂಕ್ಸ್ ಹೇಳಬೇಕು ಅಂತ. ನಿಮಗೆ ಇಷ್ಟ ಆಗದೆ ಇರೋ ವಿಷಯಗಳ ಲಿಸ್ಟ್ ಇದೆಯಾ? ನೀವು ಒಂದ್ಸಲ ಯೋಚನೆ ಮಾಡಿ. ಆ ಮಗು ಬರೆಯುತ್ತಂತೆ, ನನಗೆ ಎಕ್ಸಾಮ್ ಅಂದರೆ ಇಷ್ಟ ಇಲ್ಲ, ಆದರೆ ಎಕ್ಸಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ. ಯಾಕಂದರೆ ಎಕ್ಸಾಮ್ ಆದಮೇಲೆ ಸಮ್ಮರ್ ಹಾಲಿಡೇಸ್ ಬರುತ್ತೆ, ನಾನು ಅಜ್ಜಿ ಮನೆಗೆ ಹೋಗ್ಬೋದು, ಎಷ್ಟು ಖುಷಿಯಾಗಿರ್ಬೋದು, ನಾನು 2 ತಿಂಗಳು ಫುಲ್ ಗಮ್ಮತ್ತಾಗ್ಬಿಡುತ್ತೆ ನನಗೆ ಅಂತ. ಆಮೇಲೆ ಜ್ವರ ಬಂದಾಗ ಕಹಿ ಔಷಧ ಕೊಡ್ತಾರೆ, ಆದರೆ ಅದಕ್ಕೆ ಥ್ಯಾಂಕ್ಸ್. ಆ ಕಹಿ ಔಷಧಕ್ಕೆ ಥ್ಯಾಂಕ್ಸ್, ಯಾಕಂದರೆ ಆ ಔಷಧ ಕಹಿಯಾಗಿರೋದ್ರಿಂದ ನನ್ನ ಕಾಯಿಲೆ ಗುಣ ಆಯಿತು ಅಂತ ಅಲ್ವಾ? ಆ್ಯಂಡ್ ಇನ್ನೊಂದು ಥ್ಯಾಂಕ್ಸ್, ನಮ್ಮ ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಆದರೆ ಅಮ್ಮನ ಬೈಗುಳಕ್ಕೆ ಥ್ಯಾಂಕ್ಸ್. ನೀವು ಇದನ್ನು ಹೇಳಲೇಬೇಕಾಗತ್ತೆ. ಯಾಕಂದರೆ ನೀವು ಇವತ್ತು ಇಲ್ಲಿದ್ದೀರಿ ಅಂತಂದರೆ ಅದಕ್ಕೆ ಕಾರಣ ನಿಮ್ಮ ಅಪ್ಪ ಅಮ್ಮನ ತ್ಯಾಗ, ಪರಿಶ್ರಮ, ಅವರ ಪ್ರೀತಿ, ಅವರ ಆಶೀರ್ವಾದ. ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನೀವೀಗಲ್ಲ ಮುಂದೊಂದು ದಿನ ನಿಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೋತೀರಾ. ಅಂದರೆ ನಾವು ತಂದೆ ತಾಯಿ ಆದಾಗ ನಮಗೆ ಗೊತ್ತಾಗತ್ತಂತೆ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು, ಹೌದಲ್ವಾ, ಅವಾಗ ನಮ್ಗೆ ಅರ್ಥ ಆಗಲಿಲ್ಲ ಅಂತ. ನೀವು ಅಷ್ಟು ಲೇಟ್ ಮಾಡಬೇಡಿ, ಭಾಳ ಬೇಗ ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ದಿನಕ್ಕೊಂದು ಕಾಲ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಪ್ಪ ಅಮ್ಮಂಗೆ. ದಿನ ಮಾತಾಡೋದಕ್ಕೆ ಏನಿರುತ್ತೆ ಅಂತ ಕೇಳಬೇಡಿ, ಜಸ್ಟ್ ಒಂದು ಕಾಲ್ ಮಾಡಿ, ಊಟ ಆಯಿತಾ, ಏನಿವತ್ತು ಊಟಕ್ಕೆ, ಚೆನ್ನಾಗಿ ಊಟ ಎಲ್ಲ ಮಾಡಿ ಕರೆಕ್ಟಾಗಿ ಇಷ್ಟು ಹೇಳಿದರೆ ಸಾಕು. ನೆಕ್ಸ್ಟ್ ನಾನು ಹೇಳ್ತಿರೋದು, ನಿಮ್ಮ PU ಮುಗಿದು ನೀವು ನೆಕ್ಸ್ಟ್ ಎಜುಕೇಷನಿಗೆ ಹೋಗೋರಿರ್ಬೋದು, ಜಾಬ್ ಮಾಡೋರಿರ್ಬೋದು, ಆವಾಗ
ಈ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿ. ಅವರಿಗೂ ಕೃತಜ್ಞತೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಖುಷಿ ಸಿಗುತ್ತೆ. ಜೀವನದಲ್ಲಿ ನಮ್ಮ ಹತ್ರ ಇಲ್ಲದೆ ಇರೋದಕ್ಕಿಂತ ಇರೋದ್ರ ಬಗ್ಗೆ ನಮಗೆ ಖುಷಿ ಹೆಚ್ಚಾಗುತ್ತೆ. ಆ ಮಗುವಿನ ಕತೆ ಹೇಳ್ದ ಹಾಗೆ. ಹಾಗೆ ಇನ್ನೊಂದು ನೀವು ಡಿಸೈಡ್ ಮಾಡಿ, ಜಗತ್ತು ನಿಮ್ಮನ್ನು ಹೇಗೆ ನೆನ್ಪಿಡಬೇಕು ಅಂತ. ಅಂದರೆ ನಾನು ಈ ಜಗತ್ತಲ್ಲಿ ಮುಂದೊಂದು ದಿನ ಇಲ್ಲದೆ ಇರ್ಬೋದು, ಆದರೆ ಜಗತ್ತು ನನ್ನನ್ನು ಹೇಗೆ ನೆನ್ಪು ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಯ ಸಾಧನೆ ಗೊತ್ತಾಗೋದು ಅವನ ಅಂತಿಮ ಕ್ಷಣಗಳಲ್ಲಿ ಕಣ್ಣೀರು ಮಿಡಿದಂತಹ ಜನರ ಒಂದು ಸಂಖ್ಯೆಯ ಆಧಾರದ ಮೇಲೆ ಅಂತ. ಅವರಲ್ಲೇ ಬರಬೇಕು ಅಂತಿಲ್ಲ. ನಾವು ಯಾರೋ ಒಬ್ಬರು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಎಲ್ಲೋ ಇದ್ಕೊಂಡು ಕಣ್ಣೀರನ್ನು ಮಿಡಿತೀವಿ. ಆ ಪುಣ್ಯಾತ್ಮ ಅಥವಾ ಪುಣ್ಯಾತ್ಗಿತ್ತಿ ಅಂತ ಸಾಲು ಮರದ ತಿಮ್ಮಕ್ಕನನ್ನು ನಾವು ಈಗಲೂ ನೆನಪು ಮಾಡ್ಕೋತೀವಿ, ಮುಂದೆನೂ ನೆನಪು ಮಾಡ್ಕೋತೀವಿ ಅಲ್ವಾ? ಯಾಕೆ? ಅವರು ಮಾಡಿದಂಥ ಕೆಲಸಕ್ಕೆ. ನೊಬೆಲ್ ಪ್ರಶಸ್ತಿ ಗೊತ್ತಲ್ಲ ನಿಮಗೆ? ಯಾರು ಅದನ್ನು ಸ್ಟಾರ್ಟ್ ಮಾಡಿದ್ದು? ಸರ್ ಆಲ್ಫ್ರೆಡ್ ನೊಬೆಲ್. ಇದಕ್ಕಿಂತ ಮೊದಲು ಅವ್ರು ಏನಾಗಿದ್ರು ಗೊತ್ತಾ? ಡೈನಮೈಟ್ ಗೊತ್ತಲ್ಲ? ಬಂಡೆಗಳನ್ನು ಒಡೆಯೋದಕ್ಕೆ ಬಳಸುವಂಥ ಡೈನಮೈಟನ್ನು ತಯಾರು ಮಾಡಿದಂಥ, ಕಂಡು ಹಿಡಿದಂಥ ವ್ಯಕ್ತಿಯಾಗಿದ್ದ. ಆದರೆ ಜಗತ್ತು ಈಗ ಅದನ್ನು ನೆನ್ಪಿಡ್ತಾ ಇಲ್ಲ, ನೊಬೆಲ್ ಹೆಸರಿಂದ ನೆನ್ಪಿಡ್ತಾ ಇದೆ. ಒಂದು ದಿನ ಆತ ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ, ಅಂತಂದರೆ ಈ ನೊಬೆಲ್ ಪಾರಿತೋಷಿಕ ಇರಲಿಲ್ಲ ಅಷ್ಟೊತ್ತಿಗೆ, ಅವನು ಡೈನಮೈಟ್ ವ್ಯಾಪಾರಿ, ಅಂದರೆ ಆ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅನಿವಾರ್ಯವಾಗಿ ಲಾಸ್ಟ್ ಮಿನಿಟಲ್ಲಿ ಅವನು ಟ್ರಾವೆಲ್ ಮಾಡೋದಿಲ್ಲ, ಉಳ್ಕೊಂಡು ಬಿಡ್ತಾನೆ. ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಆ ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಸತ್ತವರ ಲಿಸ್ಟಲ್ಲಿ ಇವನ ಹೆಸರು ಬರುತ್ತೆ. ಪೇಪರಲ್ಲಿ ಶೀರ್ಷಿಕೆ ಹೇಗಿತ್ತು ಅಂತಂದರೆ, ಸಾವಿನ ವ್ಯಾಪಾರಿಯ ನಿಧನ. ಏನು ಹೇಳಿ? ಸಾವಿನ ದೊರೆಯ ಸಾವು. ಹೇಗಾಗಿರ್ಬೋದು ಅವನಿಗೆ? ಜಗತ್ತು ನನ್ನನ್ನು ಸಾವಿನ ವ್ಯಾಪಾರ, ಅಂದರೆ ಡೈನಮೈಟ್ನಿಂದ ನಿಮ್ಗೆ ಗೊತ್ತಿದೆ ಎಷ್ಟು ವಿನಾಶಕಾರಿ ವಿಷಯಗಳು ನಡೆಯುವಂಥ ಸಂಶೋಧನೆ ಅದು ಅಂತ, ಸಿಡಿಸೋದು ಅಲ್ವಾ? ಅಂದರೆ ಮದ್ದು ಗುಂಡುಗಳ ತಯಾರಿಕೆ ಇಂಥದ್ದೆಲ್ಲ ಬರುತ್ತೆ ಅನ್ನುವಂಥದ್ದು. ಆ್ಯಂಡ್ ಈಗ ಇವನು ಯೋಚನೆ ಮಾಡ್ತಾನೆ, ಅಂದರೆ ನಾನು ಮುಂದೊಂದು ದಿನ ಈ ಪ್ರಪಂಚ ಬಿಟ್ಟೋದಾಗ ಜಗತ್ತು ನನ್ನನ್ನು ಹೀಗೆ ನೆನಪಿಡುತ್ತೆ ಮತ್ತೆ ಮರೆತು ಬಿಡುತ್ತೆ. ಹಾಗಾಗಬಾರ್ದು. ಜಗತ್ತು ನನ್ನನ್ನು ನೆನಪಿಡುವಂಥ ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವನ ಸಂಪಾದನೆ ಮಾಡಿದಂಥ ಎಲ್ಲ ಆಸ್ತಿಪಾಸ್ತಿಯನ್ನು ಸೇರಿಸಿ ನೊಬೆಲ್ ಪಾರಿತೋಷಕ ಮಾಡ್ತಾನಂತೆ. ಇವತ್ತಿಗೂ ಸಹ ಆ ನೊಬೆಲ್ ಪಾರಿತೋಷಕವನ್ನು ಮೀರಿಸುವಂತಹ ಪ್ರಶಸ್ತಿ ಬಂದಿಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕು, ನಾವು ಹೇಗೆ ಹುಟ್ಟಿದ್ದೇವೆ, ನಾವು ಎಂಥ ಮನೆಯಿಂದ ಬಂದಿದ್ದೇವೆ, ಎಂಥ ಫ್ಯಾಮಿಲಿಯಿಂದ ಬಂದಿದ್ದೇವೆ, ಎಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇವೆ, ಅದು ಮುಖ್ಯ ಅಲ್ಲ. ನಾವು ಎಲ್ಲಿಗೆ ಹೋಗ್ತೀವಿ ಮುಂದೆ ಹೋಗುವಾಗ ಅದು ಮಾತ್ರ ಮುಖ್ಯವಾಗುತ್ತೆ. ಒಂದು ನಿಮ್ಮ ಫ್ಯಾಮಿಲಿಯನ್ನು ಪ್ರೀತಿಸಿ, ಅವರಿಗೆ ಗೌರವ ಕೊಡಿ. ಹಾಗೆ ನಿಮ್ಮ ಶಿಕ್ಷಕರನ್ನು ಮರಿಬೇಡಿ. ಜೀವನದಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕಲಿತ ಶಾಲೆಗೆ ಮತ್ತೆ ನಿಮ್ಮಿಂದ ಏನು ಕೊಡೋದಕ್ಕಾಗತ್ತೆ ಅದನ್ನು ವಾಪಸ್ ಕೊಡಿ. ಪರಿಸರಕ್ಕೆ ಒಂದಿಷ್ಟನ್ನು ವಾಪಸ್ ಕೊಡಿ, ದೇಶಕ್ಕೆ ವಾಪಸ್ ಕೊಡಿ. ಅದೇ ನಮ್ಮ ಜೀವನ ಆಗಬೇಕು. ಅದಾಗು ಇದಾಗು ಅನ್ನೋದಕ್ಕಿಂತ ಮೊದಲು ಮಾನವರಾಗೋಣ, ನಾವು ದೇಶಕ್ಕೆ ಒಳ್ಳೆಯ ಪ್ರಜೆ ಆಗೋಣ ಅಂತ ಹೇಳ್ತಾ, ಇವತ್ತು ಜ್ಞಾನಸುಧಾದಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿ ಹಾಗೆ ಉಪನ್ಯಾಸಕ ವೃಂದಕ್ಕೆ, ಹಾಗೆ ಸಾಹಿತ್ಯ ಸರ್ ಭಾಳ ದಿನಗಳಿಂದ ಕೋಆರ್ಡಿನೇಟ್ ಮಾಡ್ತಾಯಿದ್ರು ನನ್ನ ಜೊತೆ ಮಾತಾಡಿಕೊಂಡು, ಹಾಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಮೌಲ್ಯಸುಧಾ ಅನ್ನುವಂಥ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಬಹುಶಃ ಒಂದಿಷ್ಟು ಹೊತ್ತು ನಿಮ್ಮ ಜೊತೆ ನಿಮ್ಗೆ ಎಷ್ಟು ತಲೆ ಒಳಗಡೆ ಹೋಯ್ತು ಅಂತ ಗೊತ್ತಿಲ್ಲ, ಆದರೆ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏನಾದರೂ ತಲೆಯಲ್ಲಿ ಉಳ್ಕೊಳ್ತಾ? ಇವತ್ತು ಹೋಗಿ ಗುರಿಯನ್ನು ಬರಿತೀರಲ್ಲ, ಒಳ್ಳೊಳ್ಳೆ ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ತೀರಲ್ಲ, ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಿ ಅಲ್ವಾ? ನಾನು ಮಾತು ಮುಗಿಸೋದಾ? ನಿಮ್ಮೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿ. ನೀವು ಇಲ್ಲ, ಮಾತು ಮುಗಿಸಿದ್ರೆ ಸಾಕು, ಪ್ರಶ್ನೆಗಳೇ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಸ್ಮೈಲಿ ಫೇಸ್ ನೋಡಿ ನನಗೆ ಖುಷಿ ಆಯಿತು. ಕೆಲವೊಮ್ಮೆ ನಾವು ಮಾತಾಡುವಾಗ ಮೊನೋಟೋನಸ್ ಆಗಿ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಒಂದು ಚಿಂತೆ ಇರುತ್ತೆ. ಎಲ್ಲೋ ಒಂದಿಷ್ಟು ನಗು ಮುಖ ಕಾಣಿಸಿದ್ರೆ ಈ ಕಡೆಯಿಂದನೇ ನಗು ಕಡಿಮೆ ಆಯ್ತಾ ಅಂತ. ಇಲ್ಲ, ಆಯ್ತಾಯ್ತಾಯ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಜೀವನದಲ್ಲಿ, ನಿಮ್ಗೆ ಅನಿಸ್ಬೋದು ಈ ವೇದಿಕೆಯಲ್ಲಿ ನಾನು ಇದನ್ನು ಮಾತಾಡ್ಬೋದಾ ಅಥವಾ ನೀವು ಅದನ್ನು ಹೇಗೆ ತಗೋತೀರಿ ಅಂತ. ಮೊದಲ ಪ್ರಾಶಸ್ತ್ಯ ನಿಮ್ಮ ಕರಿಯರ್ ಬಗ್ಗೆ ಇರಲಿ. ಯಾವಾಗಲೂ ನಿಮ್ಮ ಜೀವನ ಸಂಗಾತಿಯ ಆಯ್ಕೆ ಅನ್ನೋದು ಮುಂದೊಂದು ದಿನ ಬಂದಾಗ ಸರಿಯಾದಂತಹ ಆಯ್ಕೆಯನ್ನು ಯಾವಾಗಲೂ ಮಾಡಿಕೊಳ್ಳಿ. ಇದು ನಾನು ನಿಮ್ಗೆ ಹೇಳುವಂಥ ಕಿವಿ ಮಾತು. ಯಾಕಂದರೆ ನಮ್ಮ ಮೆಚುರಿಟಿ ಇಲ್ಲದಂಥ ಟೈಮ್ನಲ್ಲಿ ನಾವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳು ಇಡೀ ಜೀವನವನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಸರಿಯಾದಂತಹ ಸಮಯ, ಸರಿಯಾದಂತಹ ಒಂದು ವಯಸ್ಸು, ಆ ಟೈಮಲ್ಲಿ ನಮ್ಮ ಒಂದು ಪ್ರಬುದ್ಧತೆಗೆ ಸರಿ ಸಮಾನರಾದಂತಹ ಸಂಗಾತಿಯ ಆಯ್ಕೆ ಬರುವ ತನಕ ಕಾಯೋದು, ನಮ್ಮ ಜೀವನದ ಗುರಿ ಮುಟ್ಟೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಯಾವತ್ತೂ ಕೂಡ ದಾರಿ ತಪ್ಪುವಂಥ ಕೆಲಸ
ಬೇಡದ ಚಟಗಳನ್ನು ಅಂಟಿಸಿಕೊಂಡು ಸಮಾಜಕ್ಕೆ ಕಂಟಕ ಆಗುವಂಥ ಕೆಲಸ ಮಾಡುವಂತಹ ಪ್ರಜೆಗಳು ನಾವು ಆಗೋದು ಬೇಡ. ಜ್ಞಾನಸುಧಾದ ಹೆಸರನ್ನು ಬೆಳಗುವಂತಹ ಜ್ಞಾನಿಗಳು ನೀವಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ನೆರೆದಿರುವ ವಿದ್ಯಾರ್ಥಿನಿಯರ ರನ್ಮನಗಳನ್ನು ಸಂತೃಪ್ತಗೊಳಿಸಿದಂತಹ ರೇಡಿಯೋ ಜಾಕಿ ನಯನ ಮೇಡಮ್ ಇವರಿಗೆ ಜ್ಞಾನಸುಧಾ ಪರಿವಾರದ ಪರವಾಗಿ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜ್ಞಾನಸುಧಾದ ಪ್ರೀತಿಯ ದ್ಯೋತಕವಾಗಿ ತಮ್ಮದೇ ಕಾರ್ಯಕ್ರಮಗಳ ಮುಖೇನ ಪರಿಸರ ಪ್ರಜ್ಞೆಯನ್ನು ಬೆಳೆಸುವಂತಹ ನಯನ ಮೇಡಮ್ ಇವರಿಗೆ ಇಂದು ಜ್ಞಾನಸುಧಾ ಪರಿವಾರದ ಮುಖೇನ ಪ್ರೀತಿಯ ದ್ಯೋತಕವಾಗಿ ಪಾರಿಜಾತ ಸಸಿಯನ್ನು ಕೊಟ್ಟು ಗೌರವಿಸಬೇಕಾಗಿ ಅಜೆಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಸರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೈಂಟಿ 92.7 ಬಿಗ್ FM ಹಲವಾರು ಪರಿಸರ ಪ್ರಜ್ಞೆಯ ಮಾತುಗಳ ಮುಖೇನ ಅಪಾರ ಜನಮನ್ನಣೆ ಗಳಿಸಿದಂತಹ ಮಂಗಳೂರಿನ ಪ್ರಖ್ಯಾತ ರೇಡಿಯೋ ಜಾಕಿ ಅವರ ಬೆಳಗ್ಗಿನ ಧ್ವನಿಯನ್ನು ನಾವು ಈಗ ಕೇಳೋಣ ಅನ್ನುವ ಅಪೇಕ್ಷೆಯನ್ನು ಅವರ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ನೀವೆಲ್ಲ ಖುಷಿಯಾಗಿರ್ತೀರಂತ ಗೊತ್ತಾಯಿತು ನನಗೆ. ಯಾಕಂದರೆ ಖುಷಿ ಪಡೋದು ಕೂಡ ಒಂದು ಟ್ಯಾಲೆಂಟೇ, ಇಲ್ಲ ಅಂತಂದರೆ ಕಷ್ಟ. ಕೆಲವರಿಗೆ ಏನು ಸಿಕ್ಕರೂ ತೃಪ್ತಿ ಇಲ್ಲ ಅಂತೆ ಲೈಫಲ್ಲಿ. ಬಟ್ ನಿಮ್ಮ ಮುಖದಲ್ಲಿ ಸ್ಮೈಲ್ ಕಾಣ್ತಿದೆ ಅಲ್ಲ, ಅದೇ ಖುಷಿ. ನನಗೂ ಸಹ ಅದು ಆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ನಾವು ಯಾರ ಜೊತೆ ಆದರೂ ಮಾತಾಡಿದರೆ ಅದು ವಾಪಸ್ ನಮ್ಗೆ ಬರೋ ಆಗಿರಬೇಕು, ಆ ಥರ ಪವರ್ಫುಲ್ ಆಗಿರ್ಬೇಕು ನಾವು ಅಂತ. ನಮ್ಮನ್ನು ನೋಡಿದವ್ರು ಯಾರಾದರೂ ಎದ್ದು ನಿಂತ್ಕೋಬೇಕು, ಅವರು ಸಹ ಅಯ್ಯೋ ಅಂತ ಉದಾಸೀನರಾಗಿರಬಾರ್ದು ಅಂತ. ಸೊ ನನ್ನ ರೇಡಿಯೋದಲ್ಲಿ ನಾನು ಬೆಳಗಿನ ಕಾರ್ಯಕ್ರಮ ಶುರು ಮಾಡುವಂತಹ ಒಂದು ಧ್ವನಿ, ಶುಭೋದಯ, ಶುಭ ಮುಂಜಾನೆ, ಶುಭ ಸುಪ್ರಭಾತ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕೇಳ್ತಾ ಇದ್ದೀರಾ 92.7 ಬಿಗ್ FM. ಕುಡ್ಲಾ ಮಾರ್ನಿಂಗ್ಸಲ್ಲಿ ಮಾತಾಡ್ತಾ ಇರೋದು ನಾನು ನಯನ. ಇವತ್ತಿನ ದಿನವನ್ನು ಶುರು ಮಾಡುವಂಥ ಟೈಮ್ ಆಗಿದೆ. ಸೊ ನೀವು ರೆಡಿ ಇದ್ದೀರಿ ಅಂತಂದರೆ ನಾನು ಕೂಡ ರೆಡಿ ಆಗಿದ್ದೀನಿ. ಅಂದಹಾಗೆ ನಿನ್ನೆ ದಿನ ನಾನು ಜ್ಞಾನಸುಧಕ್ಕೆ ಹೋಗಿದ್ದೆ. ಹೆಸರು ಗೊತ್ತಲ್ಲ ನಿಮಗೆ? ಗೊತ್ತೇ ಇರುತ್ತೆ. ಯಾಕಂದರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಜ್ಞಾನವನ್ನು ಹಂಚೋ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡಿರುವಂತಹ ಈ ಸಂಸ್ಥೆ ನನಗೇನು ಕೊಡ್ತು ಅಂತ ಕೇಳಿದ್ರೆ ಒಂದಿಷ್ಟು ನಗು ಮುಖಗಳ ಎನರ್ಜಿ. ಹೌದು, ನಾನು ಎಲ್ಲೇ ಭಾಷಣ ಮಾಡಿದ್ರು ಅಲ್ಲೊಂದಿಷ್ಟನ್ನ ಕ್ಯಾಚ್ ಮಾಡಿ ವಾಪಸ್ ತೊಗೊಂಡು ಬರ್ತೀನಲ್ಲ. ನಿನ್ನೆ ಜ್ಞಾನಸುಧಾದಲ್ಲಿ ನನಗೆ ಸಿಕ್ಕಿದ್ದು ಆ ಜೀವಂತಿಕೆ, ಆ ಲವಲವಿಕೆ, ಆ ಸ್ಫೂರ್ತಿ, ಆ ಒಂದು ಕನಸು ಕಣ್ಗಳು ಅಂತ ಹೇಳ್ತಾರಲ್ಲ. PUC ಮಕ್ಕಳು ಹೇಗಿರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಲೈಫಲ್ಲಿ ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾರೆ. ಯಾಕಂದರೆ ಆ ಏಜು, ಅವ್ರಿಗೆ ಸಿಗುವಂಥ ಸಪೋರ್ಟು, ಅವರ ಕಂಡೀಷನ್ ಆ ರೀತಿ ಇರುತ್ತೆ. ಏನೇ ಹೇಳಿ ಲೈಫಲ್ಲಿ ನಾವು ಒಂದು ಸಲ ಈ ಭೂಮಿಗೆ ಬಂದಿದ ಮೇಲೆ ಏನಾದರೂ ಒಂದು ನಾವು ವಾಪಸ್ ಕೊಡಬೇಕಪ್ಪ. ಇಲ್ಲ ಅಂತಂದರೆ ನಮ್ಮನ್ನು ಯಾರು ಮನುಷ್ಯರು ಅಂತ ಹೇಳಬೇಕು ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಯಾಕಂದರೆ ಪ್ರಾಣಿಗಳು, ಪಕ್ಷಿಗಳು ಕೂಡ ನಮ್ಮ ಥರನೇ ನಮ್ಮ ಜೊತೆನೇ ಬಂದಿದ್ದಾರೆ. ಅವರೇ ಎಷ್ಟೊಂದು ಕೆಲಸ ಮಾಡ್ತಾರೆ, ನಾವೇನು ಮಾಡಲಿಲ್ಲ ಅಂತಂದರೆ ಹೇಗೆ ಅಲ್ವಾ? ಅಂದಹಾಗೆ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಾ ನಿನ್ನೆ ಮೊನ್ನೆ? ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಹಿಮಾಲಯದಲ್ಲಿ ವಾಸ ಮಾಡುವಂತಹ ಯೋಗಿಗಳಿದಾರಲ್ಲ, ಅವರು ಅವರ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಹೆಲ್ಪಿಂಗ್ ನೇಚರ್ನ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅಂತಂದರೆ, ಪ್ರತಿದಿನ ರಾತ್ರಿ ಕೇಳ್ತಾರಂತೆ ನೀನೇನು ಒಳ್ಳೆ ಕೆಲಸ ಮಾಡಿದೆ ಇವತ್ತು ಅಂತ. ಸಪೋಸ್ ಅವನು ಏನು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತಂದರೆ, ನಿದ್ದೆ ಮಾಡ್ತಿದ್ರೆ ಎಬ್ಬಿಸಿ ಹೋಗಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಾ ಅಂತ ಹೇಳ್ತಾರಂತೆ. ಅಂದರೆ ಈ ಥರ ತಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ರು ಅನ್ನುವಂಥದ್ದು. ಇನ್ನೊಂದು, ಜಗತ್ತಿನ ಅತ್ಯಂತ ಖುಷಿಯಾಗಿರುವಂತಹ ದೇಶ ಯಾವುದು ಹೇಳಿ? ಪ್ರತಿ ವರ್ಷ ಫಿನ್ಲ್ಯಾಂಡ್ ಹೆಸರನ್ನ ಕೇಳ್ತೀವಿ. ಅಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರುವಾಗಲೇ ಕಮ್ಯುನಿಟಿ ಸರ್ವಿಸ್ಗಳನ್ನು ಮಾಡ್ತಾರಂತೆ. ಅಂದರೆ ಬೇರೆಯವರಿಗೆ ಹೆಲ್ಪ್ ಮಾಡೋದು. ಯಾರಾದರೂ ಮನೇಲಿ ಒಬ್ಬರೇ ಇದ್ದಾರೆ, ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಜೊತೆ ಹೋಗಿ ಮಾತಾಡೋದು, ಅವರಿಗೆ ಒಂದು ರೀತಿಯಲ್ಲಿ ಸ್ನೇಹಿತರ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡೋದು. ಇನ್ಯಾವುದೋ ಒಂದು ಸೇವಾಶ್ರಮ ಇದೆ ಅಂತಂದರೆ ಅಲ್ಲಿ ಹೋಗಿ ಒಂದಿಷ್ಟು ಸೇವೆಯನ್ನು ಮಾಡೋದು. ಸ್ಟೂಡೆಂಟ್ಸ್ ಆಗಿದ್ದಾಗಲೇ ಇಂತಹ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದಮೇಲೆ ಅವರು ಬೆಳೆದ ಮೇಲೆ ಸಮಾಜದ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ. ಸೋಷಿಯಲ್ ನೆಟ್ವರ್ಕಿಂಗ್ ಬೆಳೆಯುತ್ತೆ ಅನ್ನೋದು ಆ ದೇಶದ ಒಂದು ಮನಸ್ಥಿತಿ ಅಂತೆ. ಒಂಥರ ಚೆನ್ನಾಗಿದೆ ಅಲ್ಲ? ಹೌದು ನಾಯನ, ನಮ್ಮ ಅಜ್ಜ ಅಜ್ಜಿ ಕೂಡ ಹಾಗೆ ಮಾಡ್ತಾ ಇದ್ರು, ಆದರೆ ಈಗೇನು ಮಾಡೋದು ಅಂತ ಕೇಳ್ತಿದ್ದೀರಾ?
ಈಗಲೂ ನಾವು ಅದನ್ನೇ ಮಾಡೋಣ. ಯಾಕೆ ಸೋಲೊಪ್ಕೊಳ್ಳೋದು? ನಾವು ಕೂಡ ನಮ್ಮ ಭವ್ಯ ಭಾರತವನ್ನು ಕಟ್ಟಬೇಕು ಅಂತಂದರೆ ಈ ಕೆಲಸಗಳನ್ನು ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಟೈಮ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಹಾಡು ಬರ್ತಾ ಇದೆ. ಏನಾಗಲಿ ಮುಂದೆ ಸಾಗು ನೀ ಫ್ರಮ್ ಮುಸ್ಸಂಜೆ ಮಾತು. ಕೇಳ್ತಾ ಇರಿ 92.7 ಬಿಗ್ ಎಫ್ ಎಂ. ಯೋಚನೆ ಯಾಕೆ ಚೇಂಜ್ ಓಕೆ.